శ్రీరామ రామ భరతాగ్రజ రామ రామ శ్రీరామ భక్త పరిపోషక సార్వభౌమ శ్రీరామచంద్ర చరణౌ శరణం ప్రపద్యే. శ్రీరామ రామ ఆనందధామ ఆదర్శమూర్తి హే సార్వభౌమ రాజీవలోచన హే మేఘశ్యామ పురాణ పురుష రాజలలామ అగణిత గుణగణ సీతాభిరామ మోహన రూప అనంతనామ కౌసల్యతనయ కోసల రామ కారుణ్యమూర్తి కమనీయ నామ శేషకల్ప సుఖ నిద్రిత శ్యామ అవతారమూర్తి అద్భుత నామ క్షీరాబ్దివాస అనంత శయన అఖిలాండ కోటి బ్రహ్మాండనాథ అమరవందిత ఆనంద రూప సురనర ప్రార్థిత వైకుంఠధామ అవనీతనయ సేవిత చరణ ఇనకుల తిలక హే విశ్వంభర బ్రహ్మాద్యమర ప్రార్థిత రామ బ్రహ్మాండమూర్తి భువనైక రామ దశరథనందన అయోధ్యధామ కౌసల్యమాత సుపుత్ర రామ ఆనందబాల శ్రీరామచంద్ర విశ్వామిత్ర ప్రియతమ రామ తాటక ఘాతక తారక రామ మారీచాదిని పాతక రామ కౌశిక యజ్ఞ సంరక్షక రామ అహల్య శాప విమోచక రామ గౌతమ ముని సంపూజిత రామ సురముని వరగణ సంస్థుత రామ సౌందర్య నేత్ర సుందర రామ మిథిలాపురజన మోహక రామ వైదేహి మానస రంజక రామ త్రయంబకార్ముక భంజక రామ సీతార్పిత వర మాలిక రామ భార్గవదర్ప వినాశక రామ అయోధ్య పాలక అగణిత నామ అవనీతనయ కామిత రామ పితృవాక్య పరిపాలక రామ
ದಶರಥ ಸಂತತ ಚಿಂತಿತ ರಾಮ ಚಿತ್ರಕೂಟಾದ್ರಿ ನಿಕೇತನ ರಾಮ ವಿರಚಿತ ನಿಜ ಪಿತೃ ಕರ್ಮಕ ರಾಮ ಭರತಾರ್ಪಿತ ನಿಜ ಪಾದುಕ ರಾಮ ದಂಡಕ ವನ ಜನ ಪಾವನ ರಾಮ ದುಷ್ಟ ವಿರಾಧ ವಿನಾಶನ ರಾಮ ಅಗಸ್ತ್ಯ ಅನುಗ್ರಹ ವರ್ಧಿತ ರಾಮ ಪಂಚವಟಿ ತಟ ಸಂಸ್ಥುತ ರಾಮ ಶೂರ್ಪಣಖಾರ್ತಿ ವಿಧಾಯಕ ರಾಮ ಖರದೂಷಣ ಮುಖ ಸೂದಕ ರಾಮ ಸೀತಾಪ್ರಿಯ ಹರಿಣಾನುಗ ರಾಮ ವಿನಷ್ಟ ಸೀತಾನ್ವೇಷಕ ರಾಮ ಶಬರಿ ದತ್ತ ಫಲಾಶನ ರಾಮ ರಾಮಚಂದ್ರಾಯ ವೇಧಸೆ ನಾಥಾಯ ರಘುನಾಥಾಯ ಸೀತಾಯಾಃ ಪತಯೇ ನಮಃ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾದಂತಹ ಕೋದಂಡ ರಾಮಸ್ವಾಮಿ ಭಕ್ತ ಕೋಟಿಯನ್ನು ತನ್ನ ಈ ದಿವ್ಯವಾದಂತಹ ಬ್ರಹ್ಮೋತ್ಸವ ಸಂದರ್ಭದಲ್ಲಿ ಅನುಗ್ರಹಿಸ್ತಾ ಇರುವಂತಹದ್ದು. ನಮ್ಮೆಲ್ಲರಿಗೂ ಕೂಡ ಆ ಸ್ವಾಮಿ ತನ್ನ ಈ ವೈಭವೋಪೇತವಾಗಿರತಕ್ಕಂತಹ ಉತ್ಸವದಲ್ಲಿ ಪಾಲ್ಗೊಳ್ಳುವ ಭಾಗ್ಯವನ್ನು ಕಲ್ಪಿಸಿಕೊಟ್ಟಿದ್ದಾನೆ. ಆ ಭಗವಂತನ ಕರುಣೆಗೆ ಮತ್ತೊಂದು ನಿದರ್ಶನ ಇಲ್ಲವೇ ಇಲ್ಲ. ಅದು ಕೇವಲ ಆ ಭಗವಂತನ ಕರುಣೆಗೆ ಆ ಕರುಣೆಯೇ ನಿದರ್ಶನವಾಗಿರುವಂತಹದ್ದು. ಅನನ್ವಯ ಅಲಂಕಾರಕ್ಕೆ ಸಂಬಂಧಪಟ್ಟಂತಹ ವಿಚಾರವಾಗಿದೆ. ಸ್ವಾಮಿಯ ಒಂದು ಪಾದಕಮಲ ಹೇಗಿದೆ ಅಂದರೆ ಮತ್ತೊಂದು ಪಾದಕಮಲದಂತೆ ಇದೆ ಅಂತ. ಆ ರೀತಿಯಾಗಿ ಸ್ವಾಮಿ ಭಕ್ತರ ಮೇಲೆ ಕರುಣೆಯನ್ನು ಹೇಗೆ ಮಾಡ್ತಾನೆ ಅಂತಂದರೆ ಅವನು ಹೇಗೆ ಮಾಡ್ತಾನೋ ಹಾಗೇ ಮಾಡ್ತಾನೆ ಅಂತ ಅವನಿಗೆ ಅವನೇ ಉದಾಹರಣೆ. ಆ ರೀತಿಯಾದಂತಹ ಅನುಪಮೇಯನಾಗಿರ್ತಕ್ಕಂಥವನು ಆ ಸ್ವಾಮಿ. ಅಂತಹ ಆ ಸ್ವಾಮಿ ಹಂಸವಾಹನವನ್ನು ಅಧಿರೋಹಿಸಿ ಪರಮಹಂಸರನ್ನೆಲ್ಲರನ್ನು ಕೂಡ ಅನುಗ್ರಹಿಸುತ್ತಾ, ಪರಮಹಂಸರು ಮಾತ್ರ ಅಲ್ಲ, ಯಾರು ಯಾರು ಸ್ವಾಮಿಯ ನಾಮಸ್ಮರಣೆಯನ್ನು ಮಾಡ್ತಾ ಇದ್ದಾರೋ ಅವರೆಲ್ಲರನ್ನು ಕೂಡ ಅನುಗ್ರಹಿಸುತ್ತಾ, ಯಾರ್ಯಾರು ಮಾನವ ಜನ್ಮವನ್ನು ಪಡೆದಿದ್ದಾರೋ, ಮಾನವರಾಗಿ ಭೂಲೋಕಕ್ಕೆ ಬಂದಿದ್ದಾರೋ ಅವರೆಲ್ಲರೂ ಕೂಡ ವಿಶೇಷವಾದ ಸಾಧನೆಯನ್ನು ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಅವರೆಲ್ಲರಿಂದಲೂ ಕೂಡ ತಾನು ದಿವ್ಯವಾಗಿರತಕ್ಕಂತಹ ಪೂಜೆಯನ್ನು ಪಡೆದುಕೊಳ್ತಾನೆ. ಆ ಪೂಜೆಯನ್ನೇ ನಾವು ಈಗ ನೋಡ್ತಾ ಇರತಕ್ಕಂತಹ ವೈಭವ ಪೂಜೆ ಅಂತ. ಈ ವೈಭವ ಪೂಜೆಯಲ್ಲಿ ಪ್ರತಿಯೊಬ್ಬ ಭಕ್ತರೂ ಕೂಡ ಭಾಗಿಗಳಾಗ್ತಾರೆ. ಅವರವರ ಸ್ಥಾನದಲ್ಲಿ ಕುಳಿತುಕೊಂಡೇ ಅವರು ಭಗವಂತನಿಗೆ ನೀರಾಜನವನ್ನು ನೀಡಬಹುದು. ಯಾರಲ್ಲಿಯೂ ಕೂಡ ಭೇದ ಭಾವ ಇಲ್ಲ. ಭಕ್ತ್ಯಾ ತುಷ್ಯತಿ ಮಾಧವ ಅಂತ. ಭಕ್ತಿಯಿಂದ ಸಂತುಷ್ಟನಾಗ್ತಾನೆ. ಆ ಭಕ್ತಿಯನ್ನು ಮಾಡತಕ್ಕಂಥವ್ರು ಯಾರಾದರೂ ಆಗ್ಬೋದು, ಮಾನವರೇ ಅಂತ ಇಲ್ಲ. ಎಲ್ಲ ಜೀವ ಜಾತಿಗಳಲ್ಲಿಯೂ ಕೂಡ ಭಗವಂತನ ಕರುಣೆ ಅಪಾರ. ಅದಕ್ಕಾಗಿ ಅಳಿಲಿನ ಮೇಲೆ 3 ಗೆರೆ ನಮಗೆ ಕಾಣಿಸ್ತಿದೆ ಇವತ್ತಿಗೂ ಕೂಡ. ಯಾವಾಗ ಶ್ರೀರಾಮಚಂದ್ರ ಸಮುದ್ರದ ಮೇಲೆ ಸೇತು ನಿರ್ಮಾಣವನ್ನು ಮಾಡಲಿಕ್ಕೆ ಸಂಕಲ್ಪಿಸಿದನೋ, ಕಪಿಗಳೆಲ್ಲರೂ ಕೂಡ ಸೇರಿ ತಮ್ಮ ತಮ್ಮ ಶಕ್ತಿ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಬಂಡೆಗಲ್ಲುಗಳನ್ನು ತಂದು ಸಮುದ್ರದಲ್ಲಿ ಹಾಕ್ತಾ ಇದ್ದರೆ ಅಳಿಲು ತಾನು ಸಮುದ್ರದಲ್ಲಿ ಹೋಗಿ ಮುಳುಗಿ ಮೇಲ್ಭಾಗಕ್ಕೆ ಬಂದು ತನ್ನ ಶರೀರವನ್ನು ಆ ಮರಳಿನಲ್ಲಿ ವಿಶೇಷವಾಗಿ ಹೊರಲಾಡಿಸಿಕೊಂಡು ಮೈತುಂಬ ಮರಳು ಸೇರುವಂತೆ ಮಾಡಿಕೊಂಡು ಪುನಃ ಸಮುದ್ರಕ್ಕೆ ಹೋಗಿ ಮುಳುಗ್ತಾ ಇತ್ತಂತೆ. ಪುನಃ
ಮೇಲೆ ಬರ್ತಾ ಇತ್ತು. ಅಂದರೆ ಅಳಿಲು ತನ್ನ ಶರೀರದ ಮೇಲೆ ಅಂಟಿಕೊಂಡಿರ್ತಕ್ಕಂತಹ ಉಸುಗನ್ನು ತಗೊಂಡು ಸಮುದ್ರದಲ್ಲಿ ಹಾಕಿರುವಂತೆ, ಅದು ಅಳಿಲು ಸೇವೆ ಅಂತ ಹೇಳ್ತಾರೆ. ಅದನ್ನು ನೋಡಿದಂತಹ ರಾಮ ಬಹಳ ಕರುಣೆಯಿಂದ ಪ್ರೀತಿಯಿಂದ ಆ ಅಳಿಲನ್ನು ತನ್ನ ಕೈಯಲ್ಲಿ ಹಿಡಿದುಕೊಂಡು ಮೇಲೆ ನಿಧಾನವಾಗಿ ಒರೆಸಿದನಂತೆ ಕೈಯಿಂದ. ಆ ರಾಮನ ಬೆರಳೆ ಅಳಿಲಿನ ಮೇಲೆ ಮೂಡಿರತಕ್ಕಂತಹ ಗೆರೆ ಅಂತ ಇಂದಿಗೂ ಕೂಡ ಪ್ರಸಿದ್ಧಿ. ಅಂತಹ ವಿಶೇಷವಾಗಿರತಕ್ಕಂತಹ ಕರುಣೆ ಭಕ್ತರ ಮೇಲೆ ಆ ಭಗವಂತನಿಗೆ ಇರ್ತದೆ. ಅದಕ್ಕಾಗಿ ಲೋಕದಲ್ಲಿಯೂ ಕೂಡ ಅಳಿಲು ಸೇವೆ ಅನ್ನುವಂಥದ್ದು ಪ್ರಸಿದ್ಧಿಯನ್ನು ಪಡೆದಿದೆ. ಯತ್ಕಿಂಚಿತ್ ನಮ್ಮ ಶಕ್ತಿಗೆ ಅನುಗುಣವಾಗಿ ನಾವು ಮಾಡ್ತೇವೆ ಅಂತ. ಅದೇ ನಿಟ್ಟಿನಲ್ಲಿ ಭಕ್ತರೆಲ್ಲರೂ ಕೂಡ ಬಂದಿದ್ದಾರೆ. ಬಂದು ತಮ್ಮ ಶಕ್ತಿಗೆ ಅನುಗುಣವಾಗಿ ಶ್ರೀರಾಮಚಂದ್ರನನ್ನು, ಹಂಸಾದಿರೂಢನಾಗಿರ್ತಕ್ಕಂತಹ ಪರಮಹಂಸ ಪ್ರಿಯನನ್ನು ಎಲ್ಲರೂ ಕೂಡ ಭಜಿಸ್ತಾ ಇದ್ದಾರೆ. ಆ ಸ್ವಾಮಿಯ ಸೇವೆಯಲ್ಲಿ ಕೋಲಾಟವನ್ನಾಡುತ್ತಾ ಸಣ್ಣ ಸಣ್ಣ ಮಕ್ಕಳು, ಮಹಿಳೆಯರು, ವೃದ್ಧರು ಎಲ್ಲರೂ ಕೂಡ ಭಾಗಿಗಳಾಗ್ತಾ ಇದ್ದಾರೆ. ಹಂಸ ಅನ್ನತಕ್ಕಂತಹದ್ದು ಅತ್ಯಂತ ವಿಶಿಷ್ಟವಾದಂತಹ ಅದೃಷ್ಟವುಳ್ಳಂತಹ ಪಕ್ಷಿಯಾಗಿದೆ. ಹಂಸ ಪಕ್ಷಿ ನೀರಕ್ಷೀರ ವಿವೇಕದಲ್ಲಿ ಹೆಸರುವಾಸಿಯಾಗಿರ್ತಕ್ಕಂತಹದ್ದು. ನೀರನ್ನು ಹಾಲನ್ನು ಎರಡನ್ನು ಸೇರಿಸಿ ನೀವು ಹಂಸ ಪಕ್ಷಿಯ ಮುಂದೆ ಇಟ್ಟರೆ ಆ ಹಂಸ ಪಕ್ಷಿ ಅಲ್ಲಿರ್ತಕ್ಕಂತಹ ಹಾಲನ್ನು ಮಾತ್ರ ಸ್ವೀಕಾರ ಮಾಡಿ ನೀರನ್ನು ಹಾಗೇ ಬಿಟ್ಟು ಬಿಡುತ್ತದಂತೆ. ಅಂತಹ ಸಾಮರ್ಥ್ಯ ಹಂಸ ಪಕ್ಷಿಗೆ ಇದೆ. ಅಂದರೆ ನೀರು ಬೇರೆ, ಕ್ಷೀರ ಬೇರೆ ಅನ್ನುವಂಥದ್ದು ಯಾವುದು ಬೇರೆ ಅಂತ ತಿಳಿಲಿಕ್ಕೆ ಬೇರೆಯವರಿಂದ ಸಾಧ್ಯವಿಲ್ಲವೋ ಅಂತಹ ಸ್ಥಳದಲ್ಲಿಯೂ ಕೂಡ ವಿವೇಕವನ್ನು ಅದು ಬೇರೆ ಇದು ಬೇರೆ ಅನ್ನುವಂತಹ ಬೇರೆ ಮಾಡತಕ್ಕಂತಹ ಒಂದು ಸಾಮರ್ಥ್ಯ ಏನಿದೆ ಅದು ಹಂಸ ಪಕ್ಷಿಯಲ್ಲಿ ನಮಗೆ ಕಂಡುಬರುವಂತಹದ್ದಾಗ್ತಿದೆ. ಆ ರೀತಿಯಾದಂತಹ ನಿತ್ಯಾನಿತ್ಯ ವಿವೇಕವನ್ನು ಸ್ವಾಮಿ ಲೋಕಕ್ಕೆ ಹಂಸ ಪಕ್ಷಿಯ ಮೇಲೆ ಕುಳಿತುಕೊಂಡಂಥವನಾಗಿ ನಮ್ಮೆಲ್ಲರಿಗೆ ನೀಡುತ್ತಾ ಇರತಕ್ಕಂತಹದ್ದು. ಯಾವುದು ನಿತ್ಯ ಯಾವುದು ಅನಿತ್ಯ ಅನ್ನುವುದನ್ನು ನೀವು ಸ್ವಲ್ಪ ಆಲೋಚನೆ ಮಾಡಿ. ಲೌಕಿಕವಾಗಿರ್ತಕ್ಕಂತಹ ಈ ಜೀವನ ಸಂಸಾರ ಇದೆಲ್ಲವೂ ಕೂಡ ಅನಿತ್ಯ, ಶಾಶ್ವತವಾದಂತಹದ್ದು ನನ್ನ ಸನ್ನಿಧಿ. ಆದ್ದರಿಂದ ಸಮಾಯಾತ ಯೇ ಮೋಕ್ಷ ಪದೇಚ್ಛವಃ, ಯಾರ್ಯಾರು ಮೋಕ್ಷವನ್ನು ಇಷ್ಟಪಡ್ತಾ ಇದ್ದೀರೋ ಎಲ್ಲರೂ ಬನ್ನಿ ಎಂಬುದಾಗಿ ಶ್ರೀರಾಮಚಂದ್ರ ತಾನು ಅವತಾರವನ್ನು ಮುಗಿಸಿ ವೈಕುಂಠಕ್ಕೆ ಹೋಗುವ ಸಂದರ್ಭದಲ್ಲಿ ಎಲ್ಲರನ್ನ ಕರೆದನಂತೆ. ಯಾರು ಆ ರಾಮನನ್ನು ಭಗವಂತ ಅಂತ ಅಂದುಕೊಂಡಿದ್ದರೋ ಅವರೆಲ್ಲರೂ ಕೂಡ ಆ ಶ್ರೀರಾಮಚಂದ್ರ ದೇವರೊಟ್ಟಿಗೆ ವಿಮಾನವನ್ನು ಹತ್ತಿ ವೈಕುಂಠವನ್ನು ಸೇರಿದಂಥವರಾಗಿದ್ದಾರೆ. ಉಳಿದಂಥವರು ಅವನನ್ನು ಸಾಮಾನ್ಯ ಒಬ್ಬ ಮನುಷ್ಯ ಅಂತ ತಿಳ್ಕೊಂಡಂಥವರು ವಿಶ್ವಾಸ ಇಲ್ಲದಲ್ಲೇ ಕೆಳಗಡೆ ಉಳಿದುಕೊಂಡು ಬಿಟ್ಟರು. ಮತ್ತು ಕೆಲವರು ಇಷ್ಟ ಇದ್ದರೂ ಕೂಡ ಆ ಸಮಯಕ್ಕೆ ಬರಲಿಕ್ಕಾಗಲಿಲ್ಲ. ಅವನಲ್ಲಿ ಸರ್ವೋತ್ತಮತ್ವ ಜ್ಞಾನ ಇತ್ತು, ಆದರೂ ಕೂಡ ಸಮಯಕ್ಕೆ ಬರಲಿಕ್ಕಾಗಲಿಲ್ಲ, ಅವರು ಉಳ್ಕೊಂಡ್ರು. ಹಾಗೆ ಉಳ್ಕೊಂಡಿರ್ತಕ್ಕಂತಹ ವ್ಯಕ್ತಿಗಳಲ್ಲೇ ಇಂದು ನಾವೆಲ್ಲರೂ ಇರುವಂಥವರಾಗಿದ್ದೇವೆ. ಆ ಭಗವಂತನ ಪರಮಾನುಗ್ರಹ, ಅವನ ಪ್ರೀತಿ ಇನ್ನೂ ವಿಶೇಷವಾಗಿ ನಮ್ಮೆಲ್ಲರ ಮೇಲಿದೆ. ಆದ್ದರಿಂದಲೇ ಪುನಃ ತಾನು ನಮ್ಮೆಲ್ಲರಿಗೆ ಅವಕಾಶವನ್ನು ಕಲ್ಪಿಸಿಕೊಡ್ತಾ ಇದ್ದಾನೆ. ಇಂತಹ ವಿಶಿಷ್ಟವಾದಂತಹ ತನ್ನ ಮಗನಾಗಿರ್ತಕ್ಕಂತಹ ಬ್ರಹ್ಮದೇವರು ಮುಂದೆ ನಿಂತು ನಡೆಸಿಕೊಡ್ತಾ ಇರತಕ್ಕಂತಹ ಬ್ರಹ್ಮೋತ್ಸವದಲ್ಲಿ ನಮ್ಮೆಲ್ಲರಿಗೆ ಪಾಲ್ಗೊಳ್ಳುವ ಭಾಗ್ಯವನ್ನು ಕಲ್ಪಿಸಿಕೊಡುವುದರ ಮುಖಾಂತರ ಛತ್ರ ರೂಪದಲ್ಲಿ ಶ್ರೀ ಮಹಾಲಕ್ಷ್ಮಿ ಆ ಭಗವಂತನನ್ನು ಸೇವಿಸ್ತಾ ಇದ್ದಾಳೆ. ನೀರಾಜನದಲ್ಲಿಯೂ ಕೂಡ ಆ ತಾಯಿಯೇ ಇದ್ದು ಆ ಭಗವಂತನನ್ನು ಸೇವಿಸ್ತಾ ಇರುವಂತಹದ್ದು. ಪುಷ್ಪಮಾಲೆ ಏನು ಈಗ ಮಲ್ಲಿಗೆಯ ಮಾಲೆಯನ್ನು ಸಮರ್ಪಣೆ ಮಾಡಿದ್ದಾರೋ ಆ ಮಲ್ಲಿಗೆಯ ರೂಪದಲ್ಲಿ, ಮಲ್ಲಿಗೆಯನ್ನು ಕಟ್ಟಿರುವಂತಹ ಪೋಣಿಸಿರುವಂತಹ ದಾರದಲ್ಲಿ, ಸಂಪೂರ್ಣ ಆ ಮಾಲೆಯಲ್ಲಿ ಶ್ರೀ ಮಹಾಲಕ್ಷ್ಮಿ ಇದ್ದು ಆ ಭಗವಂತನನ್ನು ಸೇವಿಸ್ತಾ ಇರತಕ್ಕಂತಹದ್ದು. ಈ ರೀತಿಯಾಗಿ ಭಗವಂತನನ್ನು ವಿಧ ವಿಧವಾದ ರೂಪದಿಂದ ಅನಂತ ರೂಪಿಯಾದ ಆ ಭಗವಂತನನ್ನು ಸೇವಿಸುತ್ತಾ ತಾನು ಕೃತಕೃತ್ಯಳಾಗ್ತಾ ಇದ್ದಾಳೆ. ಶ್ರೀ ಮಹಾಲಕ್ಷ್ಮಿ ಏನು ಧನ್ಯಳೋ ಲಕುಮಿ, ಎಂಥ ಮಾನ್ಯಳೋ, ಸಾನುರಾಗದಿಂದ ತಾನೇ ಹರಿಯ ಸೇವೆ ಮಾಡುತ್ತಿಹಳು. ಛತ್ರ ಚಾಮರ ವ್ಯಜನ ಪರ್ಯಂಕ ಪಾತ್ರ ರೂಪದಲ್ಲಿದ್ದು ಚಿತ್ತಚರಿತನಾದ ಹರಿಯ ನಿತ್ಯ ಸೇವೆ ಮಾಡುತ್ತಿಹಳು. ಏನು ಧನ್ಯಳೋ ಎಂಬುದಾಗಿ ದಾಸರು ಆ ತಾಯಿಯ ವೈಭವವನ್ನು ವರ್ಣಿಸುತ್ತಾರೆ. ಸಣ್ಣ ಸಣ್ಣ ಮಕ್ಕಳನ್ನು ನಾವು ನೋಡ್ತಾ ಇದ್ದೇವೆ, ನೃತ್ಯವನ್ನು ಆಡ್ತಾ ಇದ್ದಾರೆ. ಅವರು ಆಡುವಂತಹ ನೃತ್ಯದಲ್ಲಿ ಲಕ್ಷ್ಮಿ ಇದ್ದಾಳೆ, ಅವರು ಮಾಡ್ತಕ್ಕಂತಹ ಹಾವಭಾವದಲ್ಲಿ ಲಕ್ಷ್ಮಿ ಇದ್ದಾಳೆ, ಅವರಲ್ಲಿ ಲಕ್ಷ್ಮಿ ಇದ್ದಾಳೆ. ಅವರು ಧರಿಸಿರ್ತಕ್ಕಂತಹ ಆಭರಣಗಳು, ಆಭರಣ ರೂಪದಲ್ಲಿಯೂ ಕೂಡ ಆ ತಾಯಿ ಇದ್ದು ಆ ಭಗವಂತನನ್ನು, ಹಂಸಾದಿರೂಢನಾಗಿರತಕ್ಕಂತಹ ಶ್ರೀರಾಮಚಂದ್ರನನ್ನು ಸೇವಿಸ್ತಾ ಇರತಕ್ಕಂತಹದ್ದು
ಇಂತಹ ಅದ್ಭುತವಾಗಿರ್ತಕ್ಕಂತಹ ಉತ್ಸವ, ಬ್ರಹ್ಮದೇವರು ಮುಂದೆ ನಿಂತು ನಡೆಸಿಕೊಡ್ತಾ ಇರತಕ್ಕಂತಹ ಉತ್ಸವ, ತಿರುಪತಿ ಕ್ಷೇತ್ರದಲ್ಲಿ ನಡೀತಾ ಇರತಕ್ಕಂತಹ ಅತ್ಯಂತ ವೈಭವೋಪೇತವಾದಂತಹ ಉತ್ಸವ ಈ ವಾರ್ಷಿಕ ಬ್ರಹ್ಮೋತ್ಸವ, ಕೋದಂಡರಾಮಸ್ವಾಮಿಯ ವಾರ್ಷಿಕ ಬ್ರಹ್ಮೋತ್ಸವ. ಇಂತಹ ಬ್ರಹ್ಮೋತ್ಸವದ ಪ್ರತ್ಯಕ್ಷ ಪ್ರಸಾರವನ್ನು ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿಯವರು ಬಹಳ ಸೌಹಾರ್ದತೆಯಿಂದ ನಮ್ಮೆಲ್ಲರೊಂದಿಗೆ ಹಂಚಿಕೊಳ್ತಾ ಇದ್ದಾರೆ. ನಾವೆಲ್ಲರೂ ಕೂಡ ಭಾಗಿಗಳಾಗಿ ಭಗವಂತನ ಪರಮಾನುಗ್ರಹಕ್ಕೆ ಪಾತ್ರರಾಗೋಣ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನ ಕೋದಂಡರಾಮಸ್ವಾಮಿಯ ವಾರ್ಷಿಕ ಬ್ರಹ್ಮೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತಹ ನಾವೆಲ್ಲರೂ ಕೂಡ ಧನ್ಯ ಜೀವಿಗಳು. ನಮ್ಮೆಲ್ಲರಿಗೂ ಕೂಡ ಆ ಭಗವಂತನ ಅಪಾರವಾದಂತಹ ಕೃಪೆ ಸರ್ವದಾ ಇರುವಂತಹದ್ದಾಗ್ತಿದೆ ಅನ್ನುವುದರಲ್ಲಿ ಮತ್ತೊಂದು ಮಾತಿಲ್ಲ. ಇಂದಿನ ದಿನವೋ ಹಂಸವಾಹನವನ್ನು ಅಧಿರೋಹಿಸಿ ಸ್ವಾಮಿ ನಮ್ಮೆಲ್ಲರಿಗೆ ತನ್ನ ದಿವ್ಯವಾದಂತಹ ದರ್ಶನ ಭಾಗ್ಯವನ್ನು, ಸೇವೆಯನ್ನು ಮಾಡುವ ಭಾಗ್ಯವನ್ನು ಕಲ್ಪಿಸಿಕೊಟ್ಟಿರತಕ್ಕಂತಹದ್ದನ್ನು ನಾವು ನೋಡ್ತಾ ಇದ್ದೇವೆ. ವೇದ ಪಂಡಿತರೆಲ್ಲರೂ ಕೂಡ ವೇದ ಮಂತ್ರಗಳ ಪಾರಾಯಣವನ್ನು ಮಾಡುತ್ತಾ ಸ್ವಾಮಿಯ ಸೇವೆಯಲ್ಲಿ ನಿರತರಾಗಿದ್ದಾರೆ. ಮತ್ತೊಂದು ಕಡೆ ಸಣ್ಣ ಸಣ್ಣ ಮಕ್ಕಳು ಕೋಲಾಟವನ್ನು ಆಡ್ತಾ ಆ ಭಗವಂತನ ಸೇವೆಯಲ್ಲಿ, ಶ್ರೀರಾಮಚಂದ್ರನ ಸೇವೆಯಲ್ಲಿ, ತನ್ನ ಈ ವಾರ್ಷಿಕ ಬ್ರಹ್ಮೋತ್ಸವ ಕಾರ್ಯಕ್ರಮ ಸಂದರ್ಭದಲ್ಲಿ ಎಲ್ಲರಿಂದಲೂ ಕೂಡ ಸೇವೆಯನ್ನು ಆ ಭಗವಂತ ಪಡೆದುಕೊಳ್ತಾ ಇದ್ದಾನೆ. ಆ ಭಗವಂತನ ಕರುಣೆ ಅಪಾರವಾಗಿರುವಂತಹದ್ದು. ಆ ಭಗವಂತನ ಕರುಣೆಯಲ್ಲಿ ಯಾರ್ಯಾರು ಜೀವನವನ್ನು ನಡೆಸ್ತಾರೋ ಅವರೆಲ್ಲರೂ ಕೂಡ ಧನ್ಯ ಜೀವಿಗಳು ಅನ್ನುವುದರಲ್ಲಿ ಮತ್ತೊಂದು ಮಾತಿಲ್ಲ. ಆ ಭಗವಂತನನ್ನು ನಾವು ಸೇವಿಸುತ್ತಾ, ಆ ಭಗವಂತನಲ್ಲಿಯೇ ಮನಸ್ಸು ಇರಿಸುತ್ತಾ ನಾವೆಲ್ಲರೂ ಕೃತಕೃತ್ಯರಾಗೋಣ. ಕೋದಂಡರಾಮಸ್ವಾಮಿಯ ವಾರ್ಷಿಕ ಬ್ರಹ್ಮೋತ್ಸವ ಕಾರ್ಯಕ್ರಮ 2025 ಹಂಸವಾಹನವನ್ನು ಅಧಿರೋಹಿಸಿ ತಿರುಪತಿಯಲ್ಲಿ ನಡೀತಾ ಇರತಕ್ಕಂತಹ ವೈಭವದ ಉತ್ಸವವನ್ನು ನಮ್ಮ ಮನೆಯಲ್ಲಿ ವೀಕ್ಷಿಸಿ ಕೃತಕೃತ್ಯರಾಗೋಣ. ಕ್ಷಿಂಚು ಮಮ್ಮು ಅಯೋಧ್ಯ ರಾಮ, ಶರಣು ವೇಳೆದ ಯಜ್ಞ ಸಂಭವ ರಾಮ. దారుణిలో దశరథ తనయ రామ, చేరిన అహల్యను రక్షించిన రామ. దారుణిలో దశరథ తనయ రామ, చేరిన అహల్యను రక్షించిన రామ. వారిధి బంధన కపి వల్లభ రామ, వారిధి బంధన కపి వల్లభ రామ. తారక బ్రహ్మమైన సీతారామ, శరణు వేడెద యజ్ఞ సంభవ రామ. అరసి రక్షించు మమ్ము అయోధ్య రామ, శరణు వేడెద యజ్ఞ సంభవ రామ. ఆదిత్య కులాంబుధి మృగాంతక రామ, హరకోదండ భంజనము చేకొనిన రామ. ఆదిత్య కులాంబుధి మృగాంతక రామ, హరకోదండ భంజనము చేకొనిన రామ. వేద శాస్త్ర పురాణాది వినుత రామ, వేద శాస్త్ర పురాణాది వినుత రామ. ఆది కొన్న తాటక సంహార రామ, చరణు వేడెద యజ్ఞ సంభవ రామ. అరసి రక్షించు మమ్ము అయోధ్య రామ, శరణు వేడెద యజ్ఞ సంభవ రామ.
రావణుని భంజించిన రాఘవ రామ వావిరి విభీషణ వరద రామ రావణుని భంజించిన రాఘవ రామ వావిరి విభీషణ వరద రామ సేవల నల మేల్మంగతో శ్రీ వెంకటేశుడవై సేవల నల మేల్మంగతో శ్రీ వెంకటేశుడవై ఈ వలదాసుల నెల్ల ఏలినట్టి రామ శరణు వేడెదా యజ్ఞ సంభవ రామ అరసి రక్షించు మమ్ము అయోధ్య రామ శరణు వేడెదా యజ్ఞ సంభవ రామ అరసి రక్షించు మమ్ము అయోధ్య రామ శరణు వేడెదా యజ్ఞ సంభవ రామ ಶರಣು ವೇಡೆದ. ಹರೇ ಶ್ರೀನಿವಾಸ. ಶ್ರೀರಾಮಚಂದ್ರಾಯ ನಮಃ. ಶ್ರೀರಾಮಚಂದ್ರ ಸ್ವಾಮಿಯ ಕೋದಂಡರಾಮಸ್ವಾಮಿಯ ವಾರ್ಷಿಕ ಬ್ರಹ್ಮೋತ್ಸವ ಕಾರ್ಯಕ್ರಮ. ಸಣ್ಣಜೀಯರ ಸ್ವಾಮಿಗಳು, ದೊಡ್ಡಜೀಯರ ಸ್ವಾಮಿಗಳು ತಮ್ಮ ಶಿಷ್ಯ ವೃಂದದಿಂದ ಕೂಡಿದಂಥವರಾಗಿ ಸ್ವಾಮಿಯ ಈ ಉತ್ಸವದಲ್ಲಿ ಅತ್ಯಂತ ಭಕ್ತಿಯಿಂದ, ಶ್ರದ್ಧೆಯಿಂದ, ಸೋತ್ಸಾಹದಿಂದ ಪಾಲ್ಗೊಳ್ತಾ ಇರತಕ್ಕಂಥವರಾಗಿದ್ದಾರೆ. ದಿವ್ಯ ಪ್ರಬಂಧದ ಪಾರಾಯಣವನ್ನು ಮಾಡ್ತಾ ಇದ್ದಾರೆ. ಆ ಪಾರಾಯಣ
ವಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ ಇಂದಿರಾಪತಿಮಾದ್ಯಾದಿವರದೇಶವರಪ್ರದಂ ನಮಾಮಿ ನಿಖಿಲಾದೀಶಕಿರೀಟಾಘೃಷ್ಟಪೀಠವತ್ ಹೃತ್ತಮಶಮನೇರ್ಕಾಭಂ ಶ್ರೀಪತೆ ಪಾದಪಂಕಜಂ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನ ದಿವ್ಯವಾದಂತಹ ಉತ್ಸವ ನಡೀತಾ ಇದೆ. ವಾರ್ಷಿಕ ಬ್ರಹ್ಮೋತ್ಸವ ಕಾರ್ಯಕ್ರಮ. ನಾವೆಲ್ಲರೂ ಕೂಡ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಕೋದಂಡರಾಮಸ್ವಾಮಿಯ ಈ ವಿಶಿಷ್ಟವಾದಂತಹ ಉತ್ಸವದಲ್ಲಿ ಪಾಲ್ಗೊಳ್ತಾ ಇದ್ದೇವೆ. ನಮ್ಮ ಪೂರ್ವ ಜನ್ಮದ ಸುಕೃತ ಗುರು ಹಿರಿಯರು ಮಾಡಿರತಕ್ಕಂತಹ ಪುಣ್ಯದ ಫಲವೇನೋ ನಾವೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗ್ತಾ ಇರುವಂತಹದ್ದು. ಇದೊಂದು ಅದ್ಭುತವಾದಂತಹ ಕಾರ್ಯಕ್ರಮ ಆಗಿದೆ. ಬ್ರಹ್ಮದೇವರು ಮುಂದೆ ನಿಂತು ನಡೆಸಿಕೊಡ್ತಾ ಇರತಕ್ಕಂತಹ ಕಾರ್ಯಕ್ರಮ ಇದಾಗಿದೆ. ಇಂತಹ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಆ ಸ್ವಾಮಿಯ ನಾಮಸ್ಮರಣೆಯನ್ನು ಮಾಡ್ತಾ ಇದ್ದೇವೆ. ಶ್ರೀರಾಮಚಂದ್ರ ಕೃಪಾಳು ಆಗಿದ್ದಾನೆ. ಯಾರ್ಯಾರು ಭಜನೆ ಮಾಡ್ತಾರೆ ಅವರ ಮನಸ್ಸಿಗೆ ಸಂತೋಷವನ್ನು ಉಂಟು ಮಾಡ್ತಕ್ಕಂಥವನು ಶ್ರೀರಾಮಚಂದ್ರ. ದಯಾ ಕೃಪಾಳು ಭಜಮನ ಅನ್ನುವಂತಹ ಗೀತೆಯಲ್ಲಿ ಆ ಅಂಶವನ್ನು ತಿಳಿಸ್ತಾ ಇದ್ದಾರೆ. ಶ್ರೀರಾಮ ಎಲ್ಲ ಭಜಕರ ವಿಶೇಷವಾದ ಅಭೀಷ್ಟಗಳನ್ನು ಪೂರೈಸುವಂತಹ ದೈವ ಆಗಿದ್ದಾನೆ. ಮಾನವ ರೂಪದಲ್ಲಿ ಬಂದು ಮಾನವ ಯಾವ ರೀತಿಯಾಗಿ ಭೂಲೋಕದಲ್ಲಿ ಜೀವನವನ್ನು ನಡೆಸಬೇಕು ಅನ್ನುವುದನ್ನು ಅತ್ಯಂತ ಸುಂದರವಾದ ರೀತಿಯಲ್ಲಿ ತಾನು ನಡೆದು ಅದನ್ನು ದೃಷ್ಟಾಂತವಾಗಿ ತೋರಿಸಿಕೊಟ್ಟಿರ್ತಕ್ಕಂಥದ್ದು. ಕೇವಲ ಉಪದೇಶವನ್ನು ಮಾಡಬಹುದು, ಆದರೆ ಅದನ್ನು ಅನುಷ್ಠಾನ ಮಾಡತಕ್ಕಂಥದ್ದೇನಿದೆ ಅದು ಬಹಳ ಮುಖ್ಯವಾದಂಥದ್ದು. ಅತ್ಯಂತ ಕಠಿಣವಾದಂತಹ ಪರೀಕ್ಷೆಯೂ ಕೂಡ ಅದಾಗಿರುತ್ತದೆ. ಆದ್ದರಿಂದ ರಾಮ 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 ಅನ್ನತಕ್ಕಂತಹ ನಾಮ ಬಹಳ ವಿಶಿಷ್ಟವಾಗಿರುವಂತಹದ್ದಾಗಿರ್ತದೆ. ರಾಮನನ್ನು ರಾಮ ಎಂಬುದಾಗಿ, ರಾಮಭದ್ರ ಎಂಬುದಾಗಿ, ರಾಮಚಂದ್ರ ಎಂಬುದಾಗಿ ಅತ್ಯಂತ ಪ್ರೀತಿಯಿಂದ ಕರೆಯುತ್ತಾರೆ. ಹೀಗೆ ಹೇಗೆ ಆ ಸ್ವಾಮಿಯ ನಾಮವನ್ನು ಉಚ್ಚರಿಸಿದರೂ ಕೂಡ ಅವರ ಮೇಲೆ ಅಪಾರವಾದಂತಹ ತನ್ನ ಕೃಪಾ ಕರುಣಾ ಪೂರ್ಣವಾದಂತಹ ದೃಷ್ಟಿಯನ್ನು ಬೀರಿ ಅನುಗ್ರಹಿಸುತ್ತಾನೆ ಸ್ವಾಮಿ ಅನ್ನುವುದರಲ್ಲಿ ಮತ್ತೊಂದು ಮಾತಿಲ್ಲ. ಇದಕ್ಕಾಗಿ ನಾವೆಲ್ಲರೂ ಕೂಡ ನಮ್ಮ ಮನೆಯಲ್ಲಿ ಕುಳಿತುಕೊಂಡೇ ಕಣ್ಣನ್ನು ಮುಚ್ಚಿ ಆ ರಾಮನನ್ನು ಸ್ಮರಿಸಿದರೆ ಸಾಕಂತೆ. ರಾಮ ತಿರುಪತಿಯಲ್ಲಿ ನಡೀತಾ ಇರತಕ್ಕಂತಹ ಈ ಉತ್ಸವ ಏನಿದೆ ಅಲ್ಲಿ ಸಾಕ್ಷಾತ್ತಾಗಿ ಹೋಗಿ ಅವನನ್ನು ಭಜಿಸಿದರೆ ಏನು ಫಲವನ್ನು ಕೊಡಬೇಕೋ ಆ ಫಲವನ್ನು ಇಲ್ಲಿಯೇ ಕೊಟ್ಟು ಬಿಡ್ತಾನೆ. ಅಂತಹ ಕರುಣೆ. ಅಹಂ ದೂರತಸ್ತೆ ಪದಾಂಭೋಜ ಯುಗ್ಮ ಪ್ರಣಾಮೇಚ್ಛಯಾಗತ್ಯ ಸೇವಾಂ ಕರೋಮಿ ಸಕೃತ್ ಸೇವೆಯಾ ನಿತ್ಯ ಸೇವಾ ಫಲಂ ತ್ವಂ ಪ್ರಯಚ್ಛ ಪ್ರಯಚ್ಛ ಪ್ರಭೋ ವೆಂಕಟೇಶ ಎಂಬುದಾಗಿ ಒಮ್ಮೆ ಮಾಡುವಂತಹ ಸೇವೆಯಿಂದಲೇ ಸಂತುಷ್ಟನಾಗಿ ಸಂಪೂರ್ಣ ಜೀವನದುದ್ದಕ್ಕೂ ಸೇವೆಯನ್ನು ಮಾಡಿದರೆ ಯಾವ ಫಲವನ್ನು ನೀಡಬೇಕೋ ಅಂತಹ ಫಲವನ್ನು ನಮ್ಮೆಲ್ಲರಿಗೆ ಕೊಟ್ಟು ನಮ್ಮನ್ನು ಉದ್ಧರಿಸು ದೇವಾದಿದೇವ ಶ್ರೀರಾಮಚಂದ್ರ ಎಂಬುದಾಗಿ ಆ ಸ್ವಾಮಿಯನ್ನು ನಾವೆಲ್ಲರೂ ಕೂಡ ಪ್ರಾರ್ಥಿಸೋಣ. ಅಭಿರಾಮನಾಗಿರ್ತಕ್ಕಂಥವನು, ಲೋಕಾಭಿರಾಮನಾಗಿರ್ತಕ್ಕಂಥವನು, ನಮ್ಮೆಲ್ಲರ ಅಚ್ಚುಮೆಚ್ಚಿನ ದೈವವಾಗಿ ಪ್ರತಿನಿತ್ಯವೂ ಕೂಡ ಪರಮಹಂಸರಿಂದ ವಿಶೇಷವಾದ ರೀತಿಯಲ್ಲಿ ಭಜಿಸಲ್ಪಡತಕ್ಕಂತಹ ಸ್ವಾಮಿ ಶ್ರೀರಾಮಚಂದ್ರನಾಗಿದ್ದಾನೆ. ಅಂತಹ ರಾಮನ ನಾಮದ ಮಹಿಮೆಯನ್ನು ಹೇಳುತ್ತಾ ರುದ್ರದೇವರು ತಮ್ಮ ಪತ್ನಿಯಾದಂತಹ ಪಾರ್ವತಿಗೆ ಹೇಳ್ತಾರೆ, ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ರಾಮ 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 ಎಂಬುದಾಗಿ 3 ಬಾರಿ ಆ ರಾಮನ ನಾಮವನ್ನು ಉಚ್ಚರಿಸಿದರೆ ಸಾಕಂತೆ. 1000 ನಾಮವನ್ನು ಉಚ್ಚರಿಸಿದರೆ ಏನು
ಫಲ ಬರಬೇಕೋ ಆ ಫಲವನ್ನು ವ್ಯಕ್ತಿ ಕೇವಲ 3 ಬಾರಿ ರಾಮ 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 ಎಂದರೆ ಪಡೆದುಕೊಂಡು ಬಿಡ್ತಾನಂತೆ. ರಾಮ ಅನ್ನುವಾಗ ನೋಡಿ, ರಾ ಅಂತ ರಾ ಅನ್ನುವಂತಹದ್ದು 2ನೇ ಅಕ್ಷರ, ಮ ಅನ್ನುವುದು ಪಾಪ ಬಮ್ಮ. ಹಾಗಾಗಿ ಅದನ್ನು 5 ನಂತರ 2 ಇಂಟು 2 ಅಂತ ಮಾಡಿದಾಗ 5 2 10 ಆಗ್ತದೆ. ಆ 10 ಒಂದು ಕಡೆ ರಾಮ ಅಂತ ಹೇಳಿದಾಗ 10 ಅನ್ನುವಂತಹ ಸಂಖ್ಯೆ ಬರ್ತಿದೆ. ಪುನಃ ರಾಮ ಅನ್ನುವುದಕ್ಕೆ 10 ಸಂಖ್ಯೆ, ಪುನಃ ರಾಮ ಅಂದಾಗ 10 ಅನ್ನುವಂತಹ ಸಂಖ್ಯೆ ಬರ್ತಿದೆ. ಆ 3 ಸಂಖ್ಯೆಗಳ ಮಧ್ಯದಲ್ಲಿ ಪುನಃ ಗುಣಿಸಬೇಕು. ಆವಾಗ 10 10 100, 100 10 1000. ಹೀಗೆ ರಾಮ 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 ಎಂಬುದಾಗಿ 3 ಬಾರಿ ಹೇಳಿದರೆ 1000 ನಾಮದ ಉಚ್ಚಾರಣೆಯ ಫಲವನ್ನು ಆ ಸ್ವಾಮಿ ನಮಗೆ ನೀಡ್ತಾನೆ ಅಂತ ಜ್ಞಾನಿಗಳು ನಮಗೆ ತಿಳಿಸ್ತಾರೆ. ಅಂತಹ ಸರ್ವಶ್ರೇಷ್ಠವಾಗಿರತಕ್ಕಂತಹ ರಾಮನಾಮ ಸದಾ ನಮ್ಮ ನಾಲಿಗೆಯಲ್ಲಿ ನಲಿಯಲಿ ಎಂಬುದಾಗಿ ಪ್ರಾರ್ಥಿಸೋಣ. ನಲಿಸುವಂತಹ ಸಾಮರ್ಥ್ಯ ಆ ಹಂಸವನ್ನು ಅಧಿರೋಹಿಸಿರತಕ್ಕಂತಹ ಸರಸ್ವತಿಗೆ ಇರ್ತದೆ. ಆ ಸಾಮರ್ಥ್ಯವನ್ನು ನೀಡಿದಂಥವನು ಸ್ವಾಮಿ ಶ್ರೀರಾಮಚಂದ್ರ ಪರಮಹಂಸರಿಂದ ಯಾವಾಗಲೂ ಕೂಡ ಸ್ತುತ್ಯನಾಗಿರ್ತಕ್ಕಂಥವನು. ಆ ಎಲ್ಲ ಸಂದರ್ಭಗಳು ಇದೋ ಈಗ ಒಗ್ಗೂಡಿದೆ ನಮ್ಮೆಲ್ಲರಿಗೆ ಆ ಸಂದೇಶವನ್ನು ನೀಡ್ತಾ ಇರತಕ್ಕಂಥದ್ದು. ನನ್ನ ನಾಮ ನಿಮ್ಮ ನಾಲಿಗೆಯಲ್ಲಿ ನಲಿಯುವಂತೆ ಮಾಡಿಕೊಳ್ಳಿ, ಅದರಿಂದ ವಿಶೇಷವಾದಂತಹ ಫಲವನ್ನು ನೀವು ಇಹಲೋಕದಲ್ಲಿ ಪಡೆಯತಕ್ಕಂಥವರಾಗ್ತೀರಾ, ನಂತರ ನನ್ನ ಧಾಮಕ್ಕೆ ಬರತಕ್ಕಂಥವರಾಗ್ತೀರಾ ಅನ್ನುವಂತಹ ಸಂದೇಶವನ್ನು ಈ ವಾಹನ ಸೇವೆಯ ಮುಖಾಂತರ ಲೋಕಕ್ಕೆಲ್ಲ ಸ್ವಾಮಿ ನೀಡ್ತಾ ಇದ್ದಾನೆ. ನಾವೆಲ್ಲರೂ ಕೂಡ ಆ ಸ್ವಾಮಿಯ ಸಂದೇಶದಿಂದ ಸಂತುಷ್ಟರಾಗಿ ನಮ್ಮ ಬಂಧು ಬಾಂಧವರನ್ನು, ಮಿತ್ರರನ್ನು ಈ ಕಾರ್ಯಕ್ರಮದಲ್ಲಿ ಭಾಗಿಗಳನ್ನಾಗಿ ಮಾಡುವ ಸಂಕಲ್ಪವನ್ನು ಮಾಡೋಣ. ಆ ಸಂಕಲ್ಪಕ್ಕೆ ತಕ್ಕಂತೆ ನಮ್ಮ ಪ್ರಯತ್ನವನ್ನು ಕೂಡ ಮಾಡಿ ಅವರನ್ನು ಭಾಗಿಗಳನ್ನಾಗಿ ಮಾಡೋಣ. ಆ ರೀತಿಯಾಗಿ ಮಾಡಿಸುವ ಭಾರ ನಿನ್ನದು ಹೇ ಸ್ವಾಮಿ ಶ್ರೀರಾಮಚಂದ್ರ ಎಂಬುದಾಗಿ ಆ ಭಾರವನ್ನು ಕೂಡ ಸ್ವಾಮಿಯ ಪಾದಪದ್ಮಗಳಲ್ಲಿಯೇ ಸಮರ್ಪಿಸಿ ನಾವು ಕೃತಕೃತ್ಯರಾಗೋಣ. ನಮೋ ನಮೋ ನಾಥ ನಮೋ ನಮಸ್ತೆ, ನಮೋ ನಮೋ ರಾಮ ನಮೋ ನಮಸ್ತೆ, ಪುನಃ ಪುನಸ್ತೆ ಚರಣಾರವಿಂದಂ ನಮಾಮಿ ನಾಥೇತಿ ನಮನ್ ಸರೇ ಮೇ. ರಾಮ 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 ಎಂಬುದಾಗಿ ರಾಮಕಥೆಯ ಸುಧೆಯಲ್ಲಿ ಯಾವಾಗಲೂ ಕೂಡ ಮುಳುಗಿದಂಥವರಾಗಿ ಹನುಮಂತ ದೇವರು ಕಿಂಪುರುಷಾಖಂಡದಲ್ಲಿ ಇಂದು ಕೂಡ ಇರುವಂಥವರಾಗಿದ್ದಾರೆ. ಅಂತಹ ಆ ರಾಮನಾಮ ಸರ್ವದಾ ನಮ್ಮೆಲ್ಲರಿಗೆ ಆನಂದವನ್ನು ಉಂಟು ಮಾಡತಕ್ಕಂತಹ ಒಂದು ನಿಧಿಯಾಗಿದೆ ಅನ್ನುವುದರಲ್ಲಿ ಮತ್ತೊಂದು ಮಾತಿಲ್ಲ. ಇದು ಶಿಖರವನ್ನು ನಾವು ನೋಡ್ತಾ ಇದ್ದೇವೆ. ಅದ್ಭುತವಾಗಿರ್ತಕ್ಕಂತಹ ಗೋಪುರ ದೇವಾಲಯದ ಪ್ರಾಕಾರವನ್ನು ನೋಡ್ತಾ ಇದ್ದೇವೆ. ಮೂಲೆ ಮೂಲೆಯಲ್ಲಿ ಗರುಡ ದೇವರು ಸೇವೆಯನ್ನು ಸಲ್ಲಿಸುತ್ತಾ ನಮನವನ್ನು ಮಾಡ್ತಾ ಆ ಭಗವಂತನನ್ನು ಭಜಿಸ್ತಾ ಇದ್ದಾರೆ. ಅಂತಹ ಕರವನ್ನು ಜೋಡಿಸಿರ್ತಕ್ಕಂತಹ ಗರುಡ ದೇವರನ್ನು ವೀಕ್ಷಿಸ್ತಾ ಇದ್ದೇವೆ. ವೇದ ಪಾರಾಯಣವನ್ನು ಕೇಳೋಣ. ्राक्षास्पदे वरोणं सोमावेदये यारोदावृतावृतस्य ज्योतिस्पदे तन्त्रावरोणाहवे वरोणः प्राविता भुवन् मित्रो विश्वाभिरुद्भिः करादान्न सुरादादः मरुत्वं तं हवामहेन्द्रमा सोमावेदये अजोर्गणेनावन्दतो इन्द्रज्येष्ठामरुद्गना सोमादः पूषारादयः विश्वमस्वदाहं हतवृत्तं सोदानव इन्द्रेण सहाचार्या दृष्टं सा एषिता हावामहे मरुतः सोमावेदये उग्राहि वृष्णे मातरः निजातां विदुर्मदतां दृष्टया यच्छुभै यासारः अस्काराच्युतस्पर्यतो जाता वन्दुनः मरुतो मृगयन्द्रः कोशं चित्रपरिहितमाग्रोणे चित्रणं दिवः आजा नष्टं यथा पुषं कोशा राजा नमाग्रो निरपागोलं गुहाहितम् अविन्दचित्रपरिहितम् तोमहिमिन्दो विश्वद्युक्ता अनुशेषित गन्धर्वंदत्वाभिर्जापजो ರಾಮಭದ್ರ ರಘುವೀರ ರವಿವಂಶ ತಿಲಕ ನೀ ನಾಮಮೇ ಕಾಮಧೇನುವು ನಮೋ ನಮೋ.
ರಾಮಭದ್ರ ರಘುವೀರ ರವಿವಂಶ ತಿಲಕ ನೀ ನಾಮಮೇ ಕಾಮಧೇನುವು ನಮೋ 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 ನಮೋ. ಕೌಸಲ್ಯಾನಂದವರ್ಧನ ಘನ ದಶರಥ ಸುತ ಭಾಸುರಯಜ್ಞ ರಕ್ಷಕ ಭರತಾಗ್ರಜ. ಕೌಸಲ್ಯಾನಂದವರ್ಧನ ಘನ ದಶರಥ ಸುತ ಭಾಸುರಯಜ್ಞ ರಕ್ಷಕ ಭರತಾಗ್ರಜ. ರಾಸಿಕೆಕ್ಕು ಕೋದಂಡ ರಚನ ವಿದ್ಯಾಗುರುವ ರಾಸಿಕೆಕ್ಕು ಕೋದಂಡ ರಚನ ವಿದ್ಯಾಗುರುವ ವಾಸಿತೋ ಸುರಲು ನೀನು ವಡಿಮೆಚ್ಚೇರಯ್ಯ. ರಾಮಭದ್ರ ರಘುವೀರ ರವಿವಂಶ ತಿಲಕ ನೀ ನಾಮಮೇ ಕಾಮಧೇನುವು ನಮೋ 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 ನಮೋ. ಮಾರೀಚ ಸುಬಾಹುಮರ್ದನ ತಾಟಕಾಂತಕ दारुणवीर शेखर धर्मपालक. मारीच सुबाहुमर्दन ताटकांतक दारुणवीर शेखर धर्मपालक. कारुण्यरत्नाकर काकासुरवरदा कारुण्यरत्नाकर काकासुरवरदा. सारेकू वेद विदुलु जयवेट्टेरय्या. रामभद्र रघुवीर रविवंश तिलक नी नाममे कामधेनुवु नमो 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 नमो. सीतारमण राजशेखर शिरोमणि भूतलपुट अयोध्यापुर निलया. सीतारमण राजशेखर शिरोमणि भूतलपुट अयोध्यापुर निलया. ईतल श्री वेंकटाद्रि निरवैन राघव. ईतल श्री वेंकटाद्रि निरवैन राघव. घातनी प्रतापमेल्ल कಡು निंडेनय्या. रामभद्र रघुवीर रविवंश तिलक नी नाममे कामधेनुवु नमो 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 नमो. रामाय रामभद्राय रामचन्द्राय वेधसे नाथाय रघुनाथाय सीतायाः पतये नमः. ಸೀತಾಪತಿಯಾದಂತಹ ಶ್ರೀರಾಮಚಂದ್ರನನ್ನ ಕೋದಂಡ ಪಾಣಿಯನ್ನು ಇದೋ ನಾವೆಲ್ಲರೂ ಕೂಡ ಭಜಿಸ್ತಾ ಇದ್ದೇವೆ. ಹಂಸಾದಿರೂಢನಾಗಿ ಭಕ್ತರ ಸಮೀಪಕ್ಕೆ ಬಂದು ಭಕ್ತರಿಂದ ವೈಭವ ಪೂಜೆಯನ್ನು ಪಡೆದುಕೊಳ್ತಾ ಇರತಕ್ಕಂತಹದ್ದು. ರಾಮ ರಾಮ ಅನ್ನುವಂತಹ ಪದದ ವ್ಯುತ್ಪತ್ತಿಯನ್ನು ನೋಡುವುದು ಅಂತಾದರೆ ರಾಶಬ್ದೋ ವಿಶ್ವವಚನೋ ಮಶ್ಚಾಪೀಶ್ವರವಾಚಕಃ. ರಾ ಅನ್ನುವಂತಹ ಶಬ್ದಕ್ಕೆ ವಿಶ್ವ ಅನ್ನುವಂತಹ ಅರ್ಥ ಇದೆ, ಪ್ರಪಂಚ ಅಂತ. ಆ ಪ್ರಪಂಚಕ್ಕೆ ಈಶ್ವರನಾದಂಥವನು, ಪ್ರಪಂಚದ ಈಶ್ವರ ವಿಶ್ವನಾಥನು ಆ ಸ್ವಾಮಿ. ವಿಶ್ವಾನಾಂ ಈಶ್ವರ ಯೋ ಹಿ ತೇನ ರಾಮ ಪ್ರಕೀರ್ತಿತಃ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ರಾಮ ಅಂದರೆ
ಸಾರ್ವಭೌಮ ಅಂತ ಅರ್ಥ. ಸಮಸ್ತ ಭೂಮಂಡಲಕ್ಕೇನೆ ಅವನು ಈಶ್ವರನಾಗಿದ್ದಾನೆ ಅನ್ನುವ ಅರ್ಥ ರಾಮ ಅನ್ನುವಂತಹ ಶಬ್ದಕ್ಕೆ ಇದೆ. ಅದಕ್ಕಾಗಿ ಅವನನ್ನು ಸಾರ್ವಭೌಮ ಅಂತ ಕರೀತಾರೆ. ಸರ್ವಭೂಮೇಹೇ ರಾಜ, ಸರ್ವಭೂಮಿಗೆ ರಾಜನಾಗಿರ್ತಕ್ಕಂಥವನು, ರಾಜಾದಿರಾಜನಾಗಿರ್ತಕ್ಕಂಥವನು. ಅದನ್ನೇ ಹೇಳ್ತಾರೆ ಅವನನ್ನು ಭೂರಮಣ ಅಂತ. ಸಮಸ್ತ ಧರಣಿ ದೇವಿಗೇನೆ ರಮಣನಾಗಿರ್ತಕ್ಕಂಥವನು ಅಂತಹ ಭಗವಂತನಲ್ಲವೇ. ಅಷ್ಟೇ ಅಲ್ಲ, ಮತ್ತೊಂದು ಕಡೆ ರಮತೆ ರಮಯ ಸಾರ್ಧಂ ತೇನ ರಾಮಂ ವಿದುರ್ಬುಧಾಹ, ರಮೆಯಿಂದ ಸಹಿತನಾಗಿ ಯಾವಾಗಲೂ ಕೂಡ ಇರ್ತಾನೆ, ಆದ್ದರಿಂದ ಅವನನ್ನು ರಾಮ ಅಂತ ಕರೀತಾ ಇದ್ದಾರೆ ಅಂತ ತಿಳಿಸ್ತಕ್ಕಂಥದ್ದು. ರಮಾಣಾಂ ರಮಣಸ್ಥಾನಂ ರಾಮಂ ರಾಮವಿದೋ ವಿದುಹು, ರಮೆಯ ರಮಣಸ್ಥಾನವಾಗಿರ್ತಕ್ಕಂತಹದ್ದು ರಾಮ, ಆದ್ದರಿಂದ ರಾಮನನ್ನು ರಾಮ ಅಂತ ಕರೀತಾ ಇದ್ದಾರಂತೆ. ರಾಚೇತಿ ಲಕ್ಷ್ಮೀ ವಚನೋ ಮಶ್ಚಾಪೀಶ್ವರ ವಾಚಕ ಲಕ್ಷ್ಮೀಪತಿಂ ಗತಿಂ ರಾಮಂ ಪ್ರವದಂತಿ ಮನೀಷಿಣಃ. ನಮ್ಮೆಲ್ಲರಿಗೆ ಲಕ್ಷ್ಮೀಪತಿಯಾಗಿರ್ತಕ್ಕಂತಹ ರಾಮನೇ, ಶ್ರೀರಾಮಚಂದ್ರನೇ ಗತಿ ಎನ್ನುವಂತಹ ವಿಚಾರವನ್ನು ತಿಳಿಸ್ತಾ ಇದ್ದಾರೆ. ರಾ ಎಂದರೆ ಲಕ್ಷ್ಮೀ ಅಂತ ಅರ್ಥ ಅಂತೆ. ಮ ಅಂದರೆ ಈಶ್ವರ, ಲಕ್ಷ್ಮಿಗೆ ಈಶ್ವರನಾದಂಥವನು, ಲಕ್ಷ್ಮೀಪತಿ ಲಕ್ಷ್ಮಿಯ ಒಡೆಯನಾಗಿರ್ತಕ್ಕಂಥವನು, ಅವನನ್ನು ರಾಮ ಅಂತ ಕರೀತಾ ಇದ್ದಾರೆ. ನಾಮ್ನಾಂ ಸಹಸ್ರಂ ದಿವ್ಯಾನಾಂ ಸ್ಮರಣೆ ಯತ್ ಫಲಂ ಲಭೆ ತತ್ಫಲಂ ಲಭತೆ ನೂನಂ. ರಾಮೋಚ್ಚಾರಣ ಮಾತ್ರತಃ, ರಾಮ ಅನ್ನುವಂತಹ ನಾಮ ಉಚ್ಚಾರಣೆ ಮಾಡಿದ ಮಾತ್ರದಿಂದಲೇ ಸಹಸ್ರನಾಮವನ್ನು ಜಪಿಸಿದಂತಹ ಫಲವನ್ನು ವ್ಯಕ್ತಿ ಪಡಿತಾನಂತೆ. ಇದು ಬ್ರಹ್ಮವೈವರ್ತ ಶ್ರೀಕೃಷ್ಣನ ಜನ್ಮಖಂಡದಲ್ಲಿ ಕಂಡುಬರತಕ್ಕಂತಹ ಶ್ಲೋಕವಾಗಿದೆ. ಅದೇ ರೀತಿಯಾಗಿ ಅಧ್ಯಾತ್ಮ ರಾಮಾಯಣದಲ್ಲಿಯೂ ಕೂಡ ಯಸ್ಮಿನ್ ರಮಂತೆ ಮುನಯೋ ವಿದ್ಯೆಯಾ ಜ್ಞಾನ ವಿಪ್ಲವೇ ತಂ ಗುರು ಪ್ರಾಹ ರಾಮೇತಿ ರಮಣಾದ್ ರಾಮ ಇತ್ಯಪಿ. ಅವನಲ್ಲಿ ಮುನಿಗಳೆಲ್ಲರೂ ಕೂಡ ತಮ್ಮ ತಮ್ಮ ವಿದ್ಯೆಯಿಂದ ರಮಂತೆ, ಯಾವಾಗಲೂ ಆಟಾಡ್ತಾ ಇರ್ತಾರಂತೆ ರಾಮನೊಂದಿಗೆ. ಆ ರಾಮನ ವಿಷಯದಲ್ಲಿ ಯಾವಾಗಲೂ ಕೂಡ ಚರ್ಚೆಯನ್ನು ಮಾಡ್ತಾ ಇರ್ತಾರೆ. ಆ ರೀತಿಯಾಗಿ ವಿದ್ಯೆಯ ಮುಖಾಂತರ ರಾಮನ ವಿಷಯದಲ್ಲಿ, ಬ್ರಹ್ಮ ವಿಷಯದಲ್ಲಿ ಚರ್ಚೆಯನ್ನು ಮಾಡ್ತಾ ರಮಿಸ್ತಾ ಇರ್ತಾರೆ ಮುನಿಗಳು ಆ ಭಗವದ್ ವಿಷಯದಲ್ಲಿ. ಆದ್ದರಿಂದ ರಾಮ ರಾಮ ಅಂತ ಕರೀತಾ ಇದ್ದಾರಂತೆ ಗುರುಗಳು ಅವನನ್ನು. ಅಷ್ಟೇ ಅಲ್ಲ, ಆದ್ದರಿಂದೇ ಅದನ್ನೇ ತಿಳಿಸ್ತಾರೆ, ರಮಣಾದ್ ರಾಮ ಇತ್ಯಪಿ, ರಮಿಸ್ತಾರೆ, ಆದ್ದರಿಂದ ಅವನನ್ನು ರಾಮ ಅಂತ ಕರೀತಾ ಇದ್ದಾರೆ. ಅವನು ರಮಣನಾಗಿದ್ದಾನೆ, ಆದ್ದರಿಂದ ಅವನನ್ನು ರಾಮ ಅಂತ. ಏತತ್ಕೃತರಾಕ್ಷಸವಧವೃತ್ತಾಂತಂ ವಿಚಾರ್ಯ ಯದುಕ್ತಂ ರಾಮಾನುಜೇನ ತದಾಹ ಅತ್ರ ಯುದ್ಧ ದಿವಸಗಣನಾಯಾಂ ಕತಕತೀರ್ಥೌ ಪೂರ್ವಂ ಸುವೇಲಾರೋಹಣದಿನೆ ತತೋ ಅಸ್ತಮಗಮತ್ ಸೂರ್ಯಃ ಸಂಧ್ಯಯಾ ಪರಿರಂಜಿತಃ ಪೂರ್ಣಚಂದ್ರಪ್ರದೀಪ್ತಾ ಚ ಕ್ಷಪಾ ಸಮತಿ ವರ್ತತೆ. ಈ ರೀತಿಯಾದಂತಹ ಮಾತಿನಿಂದ ಆ ದಿನ ಚತುರ್ದಶಿ ಪೂರ್ಣಿಮೆಯ ಒಂದು ದಿನ ಆಗಿರತಕ್ಕಂತಹದ್ದು ಅಂತ ಸ್ಪಷ್ಟ. ಅಂತಹ ಸಂದರ್ಭದಲ್ಲಿ ರಾಮನ ವಿಚಾರ ನಮಗೆ ಅಲ್ಲಿ ಕಂಡುಬರತಕ್ಕಂತಹದ್ದಾಗ್ತಿದೆ. ರಮಿಸ್ತಕ್ಕಂಥವನು ರಾಮ ಅನ್ನುವ ಅರ್ಥವನ್ನು ತಿಳಿಸ್ತಾ ಇದ್ದಾರೆ. ತತಃ ಕೃಷ್ಣ ಪ್ರತಿಪದಿ ಯುದ್ಧಾರಂಭ ತಸ್ಯಾಮೇವ ರಾತ್ರೌ ನಾಗಪಾಶ ಬಂಧ ತದ್ವಿಮೋಕ್ಷೌ ದ್ವಿತೀಯಾಯಾಂ ಧೂಮ್ರಾಕ್ಷವದಃ ತೃತೀಯಾಯಾಂ ವಜ್ರದಂಶ್ರಸ್ಯ. ಹೀಗೆ ರಾಮಾಯಣದ ವಿಚಾರವನ್ನು ತಿಳಿಸ್ತಾ ಇದ್ದಾರೆ. ಚತುರ್ಥ್ಯಾಂ ಅಕಂಪನಸ್ಯ, ಪಂಚಮಿ ಪ್ರಹಸ್ತನ, ರಾವಣನ ಮಕ್ಕಳು ಇವರೆಲ್ಲರೂ. ಇನ್ನು ಷಷ್ಠಿಯಲ್ಲಿ ರಾವಣನ ಭಂಗ ಬೀಳತಕ್ಕಂತಹದ್ದು. ಇನ್ನು ಸಪ್ತಮಿಯಲ್ಲಿ ಕುಂಭಕರ್ಣನ ವಧ, ಅಷ್ಟಮಿಯಲ್ಲಿ ಅತಿಕಾಯಾದಿಗಳ ವಧ, ನವಮಿಯಲ್ಲಿ ಇಂದ್ರಜಿತ್ತನನ್ನು ಬ್ರಹ್ಮಾಸ್ತ್ರದ ಇಂದ್ರಜಿತ್ ಮಾಡಿದಂತಹ ಬ್ರಹ್ಮಾಸ್ತ್ರ ಪ್ರಯೋಗ, ದಶಮಿಯಲ್ಲಿ ದಿವಾ ನಿಕುಂಭರ ವಧ ಅನ್ನತಕ್ಕಂತಹದ್ದು. ಆ ರಾತ್ರಿಯಲ್ಲಿ ಮಕರಾಕ್ಷನನ್ನು ವಧಿಸಿರ್ತಕ್ಕಂತಹದ್ದು. ಏಕಾದಶಿಯಾದಿ ತ್ರಯೋದಶ ದಿನತ್ರಯದಲ್ಲಿ ಇಂದ್ರಜಿತ್ತನನ್ನು ಸಂಹಾರ ಮಾಡಿ ಚತುರ್ದಶಿಯಲ್ಲಿ ಮೂಲ ವಧವನ್ನು ಮಾಡಿರ್ತಕ್ಕಂಥದ್ದು. ಅಮಾಯಾಂ ರಾವಣ ಯುದ್ಧ, ರಾವಣನೊಂದಿಗೆ ಯುದ್ಧದ ಆರಂಭ, ವಧ ಇವೆರಡೂ ಕೂಡ ಆಗಿರತಕ್ಕಂತಹದ್ದು. ಪಂಚದಶ ದಿನ ಈ ರೀತಿಯಾಗಿ ಯುದ್ಧ ಅನ್ನುವಂತಹದ್ದು ರಾವಣನೊಂದಿಗೆ ನಡೆದಿರತಕ್ಕಂತಹದ್ದನ್ನು ಸಂದರ್ಭದಲ್ಲಿ ನಾವು ಸ್ಮರಿಸೋಣ. ಅದ್ಭುತವಾಗಿರತಕ್ಕಂತಹ ಲೋಕದ
ಭೂಮಿಯ ಭಾರವನ್ನು ದೂರ ಮಾಡ್ತಾ ಜ್ಞಾನಿಗಳಿಗೆಲ್ಲ ಜ್ಞಾನವನ್ನು ಉಂಟು ಮಾಡುತ್ತಾ ನಮ್ಮೆಲ್ಲರನ್ನು ಯಾವಾಗಲೂ ಅನುಗ್ರಹಿಸ್ತಾ ಇರತಕ್ಕಂಥವನು ರಾಮ. ಅಂತಹ ಆ ರಾಮನನ್ನು ನಾವೆಲ್ಲರೂ ಕೂಡ ಭಜಿಸ್ತಾ ಇದ್ದೇವೆ. ಚೈತ್ರೇ ಪುಷ್ಯಶ್ಚ ಶುಕ್ಲಪಕ್ಷ ಏವ ತತ್ರಾಪಿ ನವಮ್ಯಾದಿ ದಿನತ್ರಯೇ. ಇದು ಸ್ಪಷ್ಟವಾಗಿ ಜ್ಯೋತಿರ್ಯಲ್ಲಿ ಹೇಳಿರ್ತಕ್ಕಂತಹ ವಿಚಾರ. ಯಾವಾಗ ಆ ರಾಮನ ಜನ್ಮ ಅನ್ನತಕ್ಕಂತಹದ್ದನ್ನು ಕೂಡ ರಾಮನವಮಿ. ತತ್ರ ನವಮಿ ರಿಕ್ತಾತ್ವಾತ್ ಅಭಿಷೇಕ ಯೋಗ್ಯ ದಶಮ್ಯೇವತು ಪೂರ್ಣತ್ವಾತ್. ಯೋಗ್ಯ ದಶಮಿ ಅನ್ನುವಂತಹದ್ದು ಪೂರ್ಣತಿಥಿ, ನವಮಿ ರಿಕ್ತಾತಿಥಿ ಅನ್ನುವಂತಹ ವಿಚಾರವನ್ನು ತಿಳಿಸ್ತಾರೆ. ರಾಮನಿಗೆ ಸಂಬಂಧಪಟ್ಟಂತಹ ವಿಚಾರ ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಮಾಡ್ತಕ್ಕಂಥವರಾಗ್ತಾ ಇದ್ದೇವೆ. ರಾಮನಲ್ಲಿ ಮನಸ್ಸನ್ನು ಇರಿಸಿದಂಥವರಾಗ್ತಾ ಇದ್ದೇವೆ. ರಾಮಚಂದ್ರಾಯ ನಮಃ. ರಾಮ ರಾಮ ಜಯ ಜಯ ರಾಮ. ರಾಮ ರಾಮ ಜಯ ಜಯ ರಾಮ. ರಘುವೀರಂ ರಣಧೀರಂ. ರಘುವೀರಂ ರಣಧೀರಂ. ರಾಮ ರಾಮ ಜಯ ಜಯ ರಾಮ. ರಾಮ ರಾಮ ಜಯ ಜಯ ರಾಮ. ಆತ್ಮ ರಾಮ ಅನಂತ ನಾಮ. ಆತ್ಮ ರಾಮ ಅನಂತ ನಾಮ. ಆನಂದ ಸದಾ ಅದ್ಭುತ ರಾಮ. ಆನಂದ ಸದಾ ಅದ್ಭುತ ರಾಮ. ರಾಮ ರಾಮ ಜಯ ಜಯ ರಾಮ. ರಾಮ ರಾಮ ಜಯ ಜಯ ರಾಮ. सत्यमेव सत्स्वरूप राम. सत्यमेव सत्स्वरूप राम. दमशमादि गुण वैभव राम. दमशमादि गुण वैभव राम. राम राम जय जय राम. राम राम जय जय राम. राम राम जय जय राम.
ರಾಮ ರಾಮ ಜಯ ಜಯ ರಾಮ ರಘುವೀರಂ ರಣಧೀರಂ ರಘುವೀರಂ ರಣಧೀರಂ ರಾಮ ರಾಮ ಜಯ ಜಯ ರಾಮ 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 ಜಯ ಜಯ ರಾಮ ಎಂಬುದಾಗಿ ರಾಮನಿಗೆ ಜಯವನ್ನು ಹಾಡುತ್ತಾ ಆ ಜಯಕಾರವನ್ನು ಹೇಳುತ್ತಾ ನಮ್ಮ ಜೀವನವನ್ನು ನಾವು ಸಾರ್ಥಕಪಡಿಸಿಕೊಳ್ಳೋಣ. ರಾಮ 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 ಅನ್ನತಕ್ಕಂತಹದ್ದು ವಿಶೇಷವಾಗಿರತಕ್ಕಂತಹ ಉತ್ಸಾಹವನ್ನು ಮನುಷ್ಯನಲ್ಲಿ ತಂದುಕೊಡುವಂತಹದ್ದಾಗ್ತದೆ ಅನ್ನುವುದರಲ್ಲಿ ಮತ್ತೊಂದು ಮಾತಿಲ್ಲ. ಯಾಕೆಂದರೆ ವಾಲ್ಮೀಕಿ ಒಬ್ಬ ಬೇಡರನಾಗಿ ಇದ್ದಾಗ, ವ್ಯಾಧನಾಗಿದ್ದಾಗ, ಅರಣ್ಯದಲ್ಲಿ ಹೋಗಿ ಬರತಕ್ಕಂಥವರೆಲ್ಲರನ್ನು ಕೂಡ ನಿಲ್ಲಿಸಿ ಅವರಲ್ಲಿರತಕ್ಕಂತಹ ಒಡವೆಗಳನ್ನು, ದುಡ್ಡನ್ನು ತೆಗೆದು ತನ್ನ ಹೆಂಡತಿ ಮಕ್ಕಳನ್ನು ಸಾಕ್ತಾ ಇರತಕ್ಕಂತಹ ಒಂದು ಸಂದರ್ಭ, ಏನು ಬರದೇ ಇರತಕ್ಕಂತಹ ಆ ವ್ಯಾಧ ಆದಿಕವಿಯಾಗಿ ಬಿಟ್ಟನಂತೆ. ಹೇಗೆ ಆದ ಅನ್ನುವಾಗ ಅಲ್ಲಿ ಮೂಲವಾಗಿರತಕ್ಕಂಥದ್ದೇನು? ರಾಮ ಹೇಳುವಂಥ ನಾರದರು ವಿಶೇಷವಾಗಿ ಉಪದೇಶವನ್ನು ಮಾಡಿದರೆ ಆ ರಾಮ ಅನ್ನುವಂತಹ ನಾಮ ಉಚ್ಚಾರಣೆ ಮಾಡಲಿಕ್ಕೆ ಆಗ್ತಾ ಇಲ್ಲ ಆ ಬೇಡರನಿಗೆ. ಆ ಬೇಟೆಗಾರ ನಂತರದಲ್ಲಿ ಅರಣ್ಯದಲ್ಲೇ ವಾಸ ಮಾಡುವ ಕಾರಣ ಮರ ಮರ ಅನ್ನುವಂತಹದ್ದು ಪರಿಚಿತ ಇತ್ತು. ಆ ಮರ 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 ಅನ್ನತಕ್ಕಂತಹ ಆ ಪದವನ್ನೇ ಮೇಲಿಂದ ಮೇಲೆ ಹೇಳು ಅಂತ ಅಂದ್ರಂತೆ. ಅರ್ಥಾನುಸಂಧಾನ ಇಲ್ಲ, ಕೇವಲ ಶಬ್ದದ ಉಚ್ಚಾರಣೆಯನ್ನು ಮಾತ್ರ ಮಾಡ್ತಾ ಇದ್ದಾನೆ. ಆದ್ದರಿಂದ ವಿಶೇಷವಾದಂತಹ ಅನುಗ್ರಹ ಭಗವಂತ ಮಾಡಿದಾನಂತೆ. ಅರ್ಥಾನುಸಂಧಾನ ಇಲ್ಲದಲೇ ಕೇವಲ ಮರ 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 ಅಂತನ್ನುವಂತಹ ನಾಮವನ್ನು ಉಚ್ಚರಿಸುತ್ತಾ ಆ ಮರ ಹೋಗಿ ರಾಮ ಆಯ್ತಂತೆ. ಆ ರಾಮ 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 ಅನ್ನುವಂತಹ ನಾಮ ನಾಲಿಗೆಯಲ್ಲಿ ನಡೆದಾಡಿತು. ಅದರ ಫಲವೇನೋ ಎಂಬುವಂತೆ ಆದಿಕವಿಯಾಗಿ ಲೋಕಕ್ಕೆ ರಾಮಾಯಣವನ್ನೇ ನೀಡಿದಂತಹ ವ್ಯಕ್ತಿಯಾಗಿ ಪ್ರಸಿದ್ಧಿಯನ್ನು ಪಡೆದಿರತಕ್ಕಂಥವರು ವಾಲ್ಮೀಕಿ ಮಹರ್ಷಿಗಳು. ಅಂತಹ ಸಾಮರ್ಥ್ಯ ಒಬ್ಬ ಬೇಟೆಗಾರನನ್ನು ಆದಿಕವಿಯನ್ನಾಗಿ ಮಾಡುವಂತಹ ಸಾಮರ್ಥ್ಯ ರಾಮ ಅನ್ನುವಂತಹ ನಾಮದಲ್ಲಿದೆ ಅಂತಂದರೆ ನಾವು ಎಷ್ಟನ್ನೆಲ್ಲ ಸಾಧಿಸಬಹುದು. ಆದರೆ ವಿಶ್ವಾಸ ಅನ್ನುವುದು ಬಹಳ ಮುಖ್ಯ. ರಕ್ಷತೀತ್ಯೇವ ವಿಶ್ವಾಸ, ನಮ್ಮನ್ನು ರಕ್ಷಣೆ ಮಾಡೇ ಮಾಡ್ತಾನೆ ಆ ಭಗವಂತ ಅಂತ ದೃಢವಾದ ವಿಶ್ವಾಸ ಇತ್ತು ಅಂತಾದರೆ ಯಾವುದೂ ಕೂಡ ಅಸಾಧ್ಯವಲ್ಲ, ಎಲ್ಲವೂ ಕೂಡ ಸುಸಾಧ್ಯವೇ, ಸುಲಭ ಸಾಧ್ಯವೇ ಅನ್ನುವ ವಿಚಾರವನ್ನು ಈ ಸಂದರ್ಭದಲ್ಲಿ ಹಂಸಾದಿರೂಢನಾಗಿ ಸ್ವಾಮಿ ನಮ್ಮೆಲ್ಲರಿಗೆ ಬೋಧಿಸ್ತಾ ಇದ್ದಾನೆ. ಆ ಜ್ಞಾನ ದೃಢವಾಗಿ ನಮ್ಮ ಮನಸ್ಸಿನಲ್ಲಿ ಬೇರೂರಿ ನಮ್ಮಿಂದ ಎಲ್ಲ ಸಾಧನೆಯನ್ನು ಮಾಡಿಸಲಿ ಎಂಬುದಾಗಿ ನಾವೇ ಆ ಭಗವಂತನನ್ನು ಪ್ರಾರ್ಥಿಸೋಣ. ಅನ್ನಿಸ್ತಿದೆ ಕೇಳಿದಾಗ ಹೌದು ಹೌದು ಮಾಡೋಣ ಅಂತ, ಆದರೆ ನಂತರದಲ್ಲಿ ಪ್ರವೃತ್ತಿಯಾಗುವುದಿಲ್ಲ. ಯಾಕೆ ಅಂತಂದರೆ ನಾವು ಮಾತ್ರ ಅದನ್ನು ಅಂದ್ಕೊಂಡಿರ್ತೇವೆ, ಭಗವಂತನ ಸಂಕಲ್ಪ ಅಲ್ಲಿರುವುದಿಲ್ಲ. ಹಾಗಾಗಿ ಹೇ ಭಗವಂತ, ನನ್ನ ವಿಷಯದಲ್ಲಿಯೂ ಕೂಡ ದೃಢವಾದ ಸಂಕಲ್ಪವನ್ನು ಮಾಡೋ ಎಂಬುದಾಗಿ ಆ ಭಾರವನ್ನು ಸ್ವಾಮಿಗೆ ಅರ್ಪಿಸಿದ್ದು ಅಂತಾದರೆ ನಮ್ಮ ಮನಸ್ಸಿನಲ್ಲಿ ಅದು ದೃಢವಾಗಿ ಉಳಿತಿದೆ. ಆಗ ನಮ್ಮ ಪ್ರವೃತ್ತಿ ಅನ್ನುವಂತಹದ್ದು ಆ ಕಾರ್ಯದಲ್ಲಾಗ್ತದೆ. ನಾವು ಫಲವನ್ನು ಪಡೆಯತಕ್ಕಂಥವರು ಸಫಲರಾಗ್ತೇವೆ ಅನ್ನುವಂತಹ ಒಂದು ವಿಚಾರವನ್ನು ಈ ಸಂದರ್ಭದಲ್ಲಿ ನಾವು ತಿಳಿದುಕೊಳ್ಳೋಣ. ಇದು ಸ್ವಾಮಿಯ ಸೇವೆಯಲ್ಲಿ ನಿರತರಾದಂತಹ ಸಣ್ಣಜಿಯರ ದೊಡ್ಡಜಿಯರ ಸ್ವಾಮಿಗಳು ತಮ್ಮ ಶಿಷ್ಯವೃಂದ ಮುಂಭಾಗದಲ್ಲಿ ವಾದ್ಯಗಾರರು ವಿಶೇಷವಾದಂತಹ ಮಂಗಳ ವಾದ್ಯವನ್ನು ಧ್ವನಿಯನ್ನು ಮಾಡುತ್ತಾ ಬರ್ತಾ ಇದ್ದಾರೆ. ಅವರ ಮುಂಭಾಗದಲ್ಲಿ ದೇವರ ವೇಷವನ್ನು ಧರಿಸಿರತಕ್ಕಂತಹ ಭಕ್ತರು. ಈಗ ವಾಹನವನ್ನು ನಾವು ನೋಡ್ತಾ ಇದ್ದೇವೆ. ಹಂಸ ವಾಹನವನ್ನು ಅಧಿರೋಹಿಸಿ ನಮ್ಮೆಲ್ಲರ ಸಮೀಪಕ್ಕೆ ಬರ್ತಾ ಇರತಕ್ಕಂತಹ ಕೋದಂಡರಾಮ ಸ್ವಾಮಿಯ ದರ್ಶನವನ್ನು ಕೂಡ ಪಡೆದುಕೊಳ್ತಾ ಇದ್ದೇವೆ.
ಆ ಸ್ವಾಮಿಯ ಸೇವೆಯಲ್ಲಿ ವಾಹನ ರೂಪವಾಗಿ ಸೇವೆಯನ್ನು ಸಲ್ಲಿಸ್ತಾ ಇರತಕ್ಕಂತಹ ಹಂಸ ಪಕ್ಷಿಯನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಈ ರೀತಿಯಾದಂತಹ ಈ ವಿಶಿಷ್ಟವಾಗಿರತಕ್ಕಂತಹ ಉತ್ಸವ ನಮ್ಮೆಲ್ಲರ ಜೀವನದಲ್ಲಿ ನೂತನತೆಯನ್ನು, ನಾವೀನ್ಯವನ್ನು ತಂದು ನಮ್ಮಿಂದ ವಿಶೇಷವಾದ ಸಾಧನೆಯನ್ನು ಮಾಡಿಸಲಿ ಎಂಬುದಾಗಿ ಆ ಭಗವಂತನಲ್ಲಿ ನಾವೆಲ್ಲರೂ ಕೂಡ ಪ್ರಾರ್ಥನೆಯನ್ನು ಸಲ್ಲಿಸೋಣ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನ ರೂಪಗಳು ಅನಂತವಾಗಿರುವಂತಹದ್ದು, ಅವನ ಸೃಷ್ಟಿ ಅದ್ಭುತವಾಗಿರುವಂತಹದ್ದು. ಆ ವಿಚಾರವನ್ನು ನಾವು ಭಾಗವತದಲ್ಲಿ ನೋಡಬಹುದು. ತೇಜೋ ವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಅನ್ನುವಂತಹ ವಿಚಾರವನ್ನು ಮಾಡುವ ಸಂದರ್ಭದಲ್ಲಿ 3 ವಿಧವಾಗಿರತಕ್ಕಂತಹ ಸೃಷ್ಟಿಯನ್ನು ಭಗವಂತ ಮಾಡ್ತಾ ಇದ್ದಾನೆ. ಒಂದು ಈಶ್ವರ ಸೃಷ್ಟಿ, ನಂತರದಲ್ಲಿ ಜೀವ ಸೃಷ್ಟಿ, ಮತ್ತೊಂದು ಜಡ ಸೃಷ್ಟಿ ಎನ್ನುವಂತಹದ್ದು. ಈಶ್ವರ ಸೃಷ್ಟಿ, ಆ ಈಶ್ವರ ಸೃಷ್ಟಿ ಅಂದರೆ ದೀಪದಿಂದ ಮತ್ತೊಂದು ದೀಪವನ್ನು ಹಚ್ಚುವ ರೀತಿಯಲ್ಲಿ ಈಶ್ವರನ ಸೃಷ್ಟಿ, ಆ ಭಗವಂತನೇ ಅನೇಕ ಅವತಾರ ರೂಪಗಳನ್ನು ಪಡೆಯತಕ್ಕಂಥದ್ದು. ಈ ಸಂದರ್ಭದಲ್ಲಿ ಅವನು ವಸ್ತುತಃ ಸುಖಪೂರ್ಣನಾಗಿದ್ದರೂ ಕೂಡ ಅವನಿಗೆ ಅಲ್ಲಿ ಸಂತೋಷ ಬರದಲೇ ಏನಾದರೂ ಪ್ರಪಂಚದ ಸೃಷ್ಟಿಯನ್ನು ಮಾಡಿದನೋ ಅತ್ಯಧಿಕ ಸಂತೋಷವನ್ನು ಪಡೆಯಲಿಕ್ಕೆ ಅಂತ ಆಲೋಚನೆ ಮಾಡಿದರೆ ಹಾಗೇನಲ್ಲ. ಯಾಕಂದರೆ ಅವನ ಸ್ವಭಾವವೇ ಪರರಿಗೆ ಉಪಕಾರವನ್ನು ಮಾಡ್ತಕ್ಕಂತಹದ್ದು. ತಾನು ಏನೂ ಪ್ರಯೋಜನವನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳದಂತೆಯೇ ಈ ಪ್ರಪಂಚದ ಸೃಷ್ಟಿಯನ್ನು ಮಾಡ್ತಕ್ಕಂಥವನು ಆ ಭಗವಂತ. ಹಾಗಾಗಿ ತನ್ನ ಅವತಾರಗಳ ಸೃಷ್ಟಿ ಮಾಡುವ ಸಂದರ್ಭದಲ್ಲಿ ಏನೂ ಪ್ರಯೋಜನದ ಉದ್ದೇಶ ಅವನಲ್ಲಿ ಇಲ್ಲವೇ ಇಲ್ಲ. ಕೇವಲ ಭಕ್ತರಿಗಾಗಿಯೇ ಅನೇಕ ರೂಪಗಳನ್ನು ಪಡೆದಿರ್ತಕ್ಕಂಥವನು. ಅವನ ವಿಷಯದಲ್ಲಿ ಆ ಪ್ರಯೋಜನ ಅನ್ನತಕ್ಕಂಥದ್ದೇನೂ ಇಲ್ಲವೇ ಇಲ್ಲ ಅನ್ನುವಂತಹದ್ದನ್ನು ಮೃಷ ಅನ್ನುವಂತಹ ವ್ಯಾಖ್ಯಾನವನ್ನು ಮಾಡ್ತಾ ಜ್ಞಾನಿಗಳು ತಿಳಿಸಿಕೊಡ್ತಾರೆ. ಅದೇ ಉಳಿದಂತಹ ಅವರ ವಿಷಯದಲ್ಲಿ ಆ ಭಗವಂತನ ಈ ವಿಧವಾದಂತಹ ಸೃಷ್ಟಿ ಏನಿದೆ ಅದೆಲ್ಲವೂ ಕೂಡ ಅಮೃಷ, ಸತ್ಯವಾಗಿರುವಂತಹದ್ದು. ಇಂತಹ ಸತ್ಯಭೂತವಾದಂತಹ ಪ್ರಪಂಚದ ಸೃಷ್ಟಿ, ಅದ್ಭುತವಾದಂತಹ ತನ್ನ ಸ್ವೇನ ಧಾಮ್ನ ಸ್ವೇನ ಸದಾ ನಿರಸ್ತ ಕುಹಕಂ, ತನ್ನ ಅಚಿಂತ್ಯ ಅದ್ಭುತ ಶಕ್ತಿಯಿಂದ ಸಕಲ ದೋಷಗಳಿಂದ ದೂರನಾಗಿರ್ತಕ್ಕಂಥವನು. ಬ್ರಹ್ಮಾದಿ ದೇವತೆಗಳಲ್ಲಿ ಯಾವ ರೀತಿಯಾದಂತಹ ದೋಷ ದೂರತೆ ಇದೆಯೋ ಅಂತಹದ್ದ ಅಂತ ಹೇಳಿದರೆ ಅಲ್ಲ, ಅವರಲ್ಲಿ ಮೊದಲಿದ್ದು ಆಮೇಲೆ ಹೋಗಿರುವಂತಹದ್ದು. ಆದರೆ ಇವನು ಸದಾ ನಿರಸ್ತ ಕುಹಕ, ಯಾವಾಗಲೂ ಕೂಡ ನಿರಂತರ ಯಾವುದೇ ದೋಷ ಇಲ್ಲದೇ ಇರತಕ್ಕಂಥವನು. ಆ ರೀತಿಯಾದಂತಹ ದೋಷ ದೂರತ್ವವನ್ನು ತಿಳಿಸ್ತಾ ಇದ್ದಾರೆ. ಧಾಮ್ನ ಸ್ವೇನ ಸದಾ ನಿರಸ್ತ ಕುಹಕಂ ಸತ್ಯಂ ಪರಂ ಧೀಮಹಿ. ವಿಜಯ ರಾಮ ಜಯ ಜಯ ರಾಮ, ಸಮರ ವಿಜಯ ರಾಮ, ಭಯಹರ ನಿಜ ಭಕ್ತ ಪಾರೀಣ ರಾಮ. ಜಯ ಜಯ ರಾಮ, ಸಮರ ವಿಜಯ ರಾಮ, ಭಯಹರ ನಿಜ ಭಕ್ತ ಪಾರೀಣ ರಾಮ. ಜಯ ಜಯ ರಾಮ, ಸಮರ ವಿಜಯ ರಾಮ. జలధి బంధించిన సౌమిత్రి రామ, చలవిల్లు విరిచిన సీతారామ. జలధి బంధించిన సౌమిత్రి రామ, చలవిల్లు విరిచిన సీతారామ. అల సుగ్రీవు నేలిన అయోధ్య రామ, సుగ్రీవు నేలిన అయోధ్య రామ. కలగి యజ్ఞముగాచే కౌసల్య రామ. జయ జయ రామ, సమర విజయ రామ, భయహర నిజ భక్త పారీణ రామ. జయ జయ రామ, సమర విజయ రామ.
రావణాంతక ఆదిత్య కులరామ గురుమౌనులను గాచే కోదండరామ ధరనహల్య పాలిటి దశరథ రామ హరురాణి నుతుల లోకాభిరామ అతి ప్రతాపముల మాయా మృగాంతక రామ సుత కుశలవ ప్రియ సుగుణ రామ అతి ప్రతాపముల మాయా మృగాంతక రామ సుత కుశలవ ప్రియ సుగుణ రామ వితత మహిమల శ్రీ వెంకటాద్రి రామ వితత మహిమల శ్రీ వెంకటాద్రి రామ మతిలో నబాయని మనువంశ రామ జయ జయ రామ సమర విజయ రామ భయహర నిజ భక్త పారీణ రామ జయ జయ రామ సమర విజయ రామ. ಜಯ ಜಯ ರಾಮ ಸಮರ ವಿಜಯ ರಾಮ ಎಂಬುದಾಗಿ ವಿಶೇಷವಾದ ರೀತಿಯಲ್ಲಿ ರಾಮನನ್ನು ಕೊಂಡಾಡ್ತಾ ಇರತಕ್ಕಂತಹ ದೃಶ್ಯವನ್ನು ನಾವೆಲ್ಲರೂ ಕೂಡ ನೋಡ್ತಾ ಇದ್ದೇವೆ. ಭಕ್ತರೆಲ್ಲರೂ ಕೂಡ ಬಹಳ ಭಕ್ತಿಯಿಂದ ಸ್ವಾಮಿಯ ಉತ್ಸವದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಸಣ್ಣಜಿಯರ ಸ್ವಾಮಿಗಳು, ದೊಡ್ಡಜಿಯರ ಸ್ವಾಮಿಗಳು ತಮ್ಮ ಶಿಷ್ಯವೃಂದದಿಂದ ಕೂಡಿಕೊಂಡಂಥವರಾಗಿ ವಿಶೇಷವಾದಂತಹ ದಿವ್ಯ ಪ್ರಬಂಧದ ಪಾರಾಯಣವನ್ನು ಮಾಡ್ತಾ ತನ್ಮುಖಾಂತರ ಕೋದಂಡರಾಮ ಸ್ವಾಮಿಯ ವಿಶೇಷವಾಗಿರ್ತಕ್ಕಂತಹ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ಸಣ್ಣ ಸಣ್ಣ ಮಕ್ಕಳು ಕೋಲಾಟವನ್ನು ಆಡುತ್ತಾ, ಮಹಿಳೆಯರು ಕೂಡ ಕೋಲಾಟವನ್ನು ಆಡುತ್ತಾ ತಮ್ಮ ವಿಶೇಷವಾದ ಸೇವೆಯನ್ನು ಸಲ್ಲಿಸ್ತಾ ಇರತಕ್ಕಂತಹದ್ದು. ವಾದ್ಯವನ್ನು ಬಾರಿಸುತ್ತಾ ಮತ್ತೆ ಕೆಲವರು ನೃತ್ಯವನ್ನು ಮಾಡ್ತಾ ಇದ್ದಾರೆ. ತಮಗೆ ಇಚ್ಛೆ ಬಂದಂತೆ ಆ ಭಗವಂತನನ್ನು ಸಂತೋಷಗೊಳಿಸುತ್ತಾ ನೃತ್ಯವನ್ನು ಮಾಡ್ತಾ ಇರತಕ್ಕಂತಹದ್ದು. ಹಾವಭಾವಗಳನ್ನು ತೋರಿಸುತ್ತಾ ವಿಶೇಷವಾದಂತಹ ಆ ಸ್ವಾಮಿಯ ಸೇವೆಯನ್ನು ಮಾಡುತ್ತಾ ಕೃತಕೃತ್ಯರಾಗ್ತಾ ಇದ್ದಾರೆ. ಸ್ವಾಮಿಯ ದಿವ್ಯವಾಗಿರ್ತಕ್ಕಂತಹ ಹಂಸವಾಹನ ಸೇವೆಯ ವೈಭವವನ್ನು ನಾವು ನೋಡ್ತಾ ಇದ್ದೇವೆ. ವೈಖಾನಸ ಆಗಮುಕ್ತ ಪ್ರಕಾರವಾಗಿ ಕೋದಂಡರಾಮ ಸ್ವಾಮಿಯ ವಾರ್ಷಿಕ ಬ್ರಹ್ಮೋತ್ಸವ ಕಾರ್ಯಕ್ರಮ 2025 ನಡೀತಾ ಇದೆ. ಅದರ ಪ್ರತ್ಯಕ್ಷ ಪ್ರಸಾರವನ್ನು ನೋಡುವ ಭಾಗ್ಯ ಶ್ರೀ ವೆಂಕಟೇಶ್ವರ ಭಕ್ತಿ ವಾಹಿನಿಯವರು ನಮ್ಮೆಲ್ಲರಿಗೆ ಕಲ್ಪಿಸಿಕೊಟ್ಟಿದ್ದಾರೆ. ನಾವೆಲ್ಲರೂ ಕೂಡ ಈ ಕಾರ್ಯಕ್ರಮವನ್ನು ನೋಡ್ತಾ ಇದ್ದೇವೆ ನಮ್ಮ ಮನೆಯಲ್ಲಿ ಕುಳಿತುಕೊಂಡೆ. ಇಂತಹ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವ ಭಾಗ್ಯವನ್ನು ಆ ಭಗವಂತನ ಸಂಕಲ್ಪಕ್ಕೆ ಅನುಗುಣವಾಗಿಯೇ ನಾವೆಲ್ಲರೂ ಕೂಡ ಭಾಗಿಗಳಾಗಿರುವಂತಹದ್ದು ಅನ್ನುವುದನ್ನು ನಾವು ಸ್ಮರಿಸಿಕೊಂಡಿರಬೇಕು. ಇಲ್ಲದಿದ್ದರೆ ತೇನ ವಿನಾ ತೃಣಮಪಿ ನ ಚರತಿ, ಭಗವಂತನ ಇಚ್ಛೆ ಇಲ್ಲದಂತೆ ಹುಲ್ಲು ಕಡ್ಡಿಯೂ ಕೂಡ ಅಲ್ಲಾಡುವುದಿಲ್ಲ ಅನ್ನುವುದನ್ನು ವಿಚಾರ ತಿಳಿಸ್ತಾ ಇದ್ದಾರೆ ಜ್ಞಾನಿಗಳು. ಹಾಗಿರುವಾಗ ಯಮೈವೇಶ ವೃಣತೆ ತೇನ ಲಭ್ಯ ತಸ್ಯೈಷ ಆತ್ಮ ವಿವೃಣತೆ ತನೂಂ ಸ್ವಾಂ, ತನ್ನ ವಿಷಯಕವಾಗಿ ವಿವರಣೆಯನ್ನು, ಜ್ಞಾನವನ್ನು, ತನ್ನ ಉತ್ಸವದಲ್ಲಿ ಪಾಲ್ಗೊಳ್ಳುವ ಭಾಗ್ಯವನ್ನು ಕೇವಲ ತಾನು ಯಾರಿಗೆ ತನ್ನ ಜ್ಞಾನವನ್ನು ನೀಡಬೇಕು ಅಂತ ಸಂಕಲ್ಪ ಮಾಡಿರ್ತಾನೋ ಅಂಥವರಿಗೆ ಮಾತ್ರ ಕಲ್ಪಿಸಿಕೊಡ್ತಾನಂತೆ. ಇಂದು ನಾವೆಲ್ಲರೂ ಕೂಡ ಆ ಭಗವಂತನ ಸಂಕಲ್ಪದಲ್ಲಿರತಕ್ಕಂತಹ ವಿಷಯ. ಆದ್ದರಿಂದಲೇ ನಾವು ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗ್ತಾ ಇದ್ದೇವೆ ಅನ್ನುವಂತಹ ವಿಚಾರವನ್ನು ದೃಢವಾಗಿ ಮನಸ್ಸಿನಲ್ಲಿ ಇರಿಸಿಕೊಳ್ಳಬೇಕು. ಮಂಗಳಂ ಕೋಸಲೇಂದ್ರಾಯ ಮಹನೀಯ ಗುಣಾತ್ಮನೇ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಳಂ ಎಂಬುದಾಗಿ ಆ ಸಾರ್ವಭೌಮನಾಗಿರ್ತಕ್ಕಂತಹ ಹಂಸಾದಿರೂಢನಾಗಿರ್ತಕ್ಕಂತಹ ಪರಮಹಂಸ ಪ್ರಿಯನಾಗಿರ್ತಕ್ಕಂತಹ ಶ್ರೀರಾಮಚಂದ್ರನಲ್ಲಿ ಕೋದಂಡರಾಮಸ್ವಾಮಿಯಲ್ಲಿ ಅರ್ಚಕ ವರೇಣ್ಯರು ಕರ್ಪೂರ ನೀರಾಜನವನ್ನು ಭಕ್ತರು ನೀಡಿರ್ತಕ್ಕಂತಹದ್ದನ್ನು ಸಮರ್ಪಿಸಿ ಪುನಃ ಅವರಿಗೆ ನೀಡ್ತಾ ಇರುವಂತಹ ದೃಶ್ಯವನ್ನು ನಾವು ನೋಡ್ತಾ ಇದ್ದೇವೆ. ಇದು ಪುರುಷರು ಕೂಡ ಸಮವಸ್ತ್ರವನ್ನು ಧರಿಸಿದಂಥವರಾಗಿ ಕೋಲಾಟವನ್ನಾಡ್ತಾ ಆ ಭಗವಂತನಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇರತಕ್ಕಂತಹದ್ದು. ಅವರ ಸಾಲಿನಲ್ಲಿಯೇ ಸಣ್ಣ ಸಣ್ಣ ಮಕ್ಕಳು ಕೂಡ, ಗಂಡು ಮಕ್ಕಳು ಕೂಡ ಕೋಲಾಟವನ್ನು ಆಡ್ತಾ ಇದ್ದಾರೆ. ಕೋಲಾಟವನ್ನು ಆಡುತ್ತಾ ಸ್ವಾಮಿಯ ನಾಮವನ್ನು ಉಚ್ಚರಿಸುತ್ತಾ ಕೃತಕೃತ್ಯರಾಗ್ತಾ ಇದ್ದಾರೆ. ಆ ಭಗವಂತ ಸಂದೇಶವನ್ನು ನೀಡಿರ್ತಕ್ಕಂತಹದ್ದು. ಕಾಗದದಲ್ಲಿ ಕಾಗದ ಬಂದಿದೆ, ನಮ್ಮ ಕಮಲ ನಾಭನದು ಕಾಗದವನ್ನು ಓದಿಕೊಂಡು ಕಾಲವ ಕಳೆಯಿರೋ ಎಂಬುದಾಗಿ ಹೇಳ್ತಾ ಇದ್ದಾರೆ. ನಾವು ಸಮಯವನ್ನು
ಕಳೆಯುವುದು ಹೇಗೆ ಅಂತಂದರೆ ಆ ಭಗವಂತ ಹಾಕಿದಂತಹ ಕಾಗದವನ್ನು ಓದಿಕೊಳ್ತಾ ಸಮಯವನ್ನು ನಾವು ಕಳಿಬೇಕಂತೆ. ಭಗವಂತ ಕಾಗದದಲ್ಲಿ ಏನು ಬರೆದಿದ್ದಾನೆ ಅನ್ನುವುದನ್ನು ಪುರಂದರದಾಸರು ಅತ್ಯಂತ ವೈಭವದಿಂದ ತಿಳಿಸ್ತಾರೆ. ಹೆಣ್ಣಿನಾಸೆ ಬಿಡೀರೆಂಬೋ ಕಾಗದ ಬಂದಿದೆ, ಹೊನ್ನಿನಾಸೆ ಬಿಡೀರೆಂಬೋ ಕಾಗದ ಬಂದಿದೆ, ಮಣ್ಣಿನಾಸೆ ಬಿಡೀರೆಂಬೋ ಕಾಗದ ಬಂದಿದೆ. ನಮ್ಮ ಆ ಭಗವಂತ ಬರೆದಿರತಕ್ಕಂತಹ ಕಾಗದ ಓದಿ ನಾವೆಲ್ಲರೂ ಕೂಡ ಕೃತಕೃತ್ಯರಾಗೋಣ. ಹರೇ ಶ್ರೀನಿವಾಸ ಶ್ರೀರಾಮಚಂದ್ರಾಯ ನಮಃ. ಮಣ್ಣಿನ ಮೇಲೆ ಆಸೆಯನ್ನು ಇಡಬಾರದು, ಹೆಣ್ಣಿನ ಮೇಲೆ ಆಸೆಯನ್ನು ಇಡಬಾರದು ಅನ್ನುವುದನ್ನು ತಿಳಿಸ್ತಾ ಇದ್ದಾರೆ. जय रमा हृदयेश जय चित् प्रकाश, जय रमा हृदयेश जय चित् प्रकाश, जय तरिगुण्डेश जय वेङ्कटेश, जय तरिगुण्डेश जय वेङ्कटेश, जय रमा हृदयेश जय चित् प्रकाश, जय तरिगुण्डेश जय वेङ्कटेश, जय रमा हृदयेश जय चित् प्रकाश, जय वेङ्कटेश जय वेङ्कटेश, जय वेङ्कटेश जय वेङ्कटेश. जय रजताद्रीश जय पार्वतीश, जय रजताद्रीश जय पार्वतीश, जय सर्वभूतेश चन्द्रसङ्काश, जय रजताद्रीश जय पार्वतीश, जय सर्वभूतेश चन्द्रसङ्काश, जय रमा हृदयेश जय चित् प्रकाश, जय तरिगुण्डेश जय वेङ्कटेश, जय वेङ्कटेश जय वेङ्कटेश, जय वेङ्कटेश जय वेङ्कटेश. जय निखिलाध्यक्ष जय पङ्कजाक्ष, जय निखिलाध्यक्ष जय पङ्कजाक्ष, जय दितिसुतशिक्ष जय भक्तरक्ष, जय निखिलाध्यक्ष जय पङ्कजाक्ष, जय दितिसुतशिक्ष जय भक्तरक्ष, जय रमा हृदयेश जय चित् प्रकाश, जय तरिगुण्डेश जय वेङ्कटेश, जय वेङ्कटेश जय वेङ्कटेश, जय वेङ्कटेश जय वेङ्कटेश. जय सत्यचारित्र
जय फालनेत्रा जय सत्यचारित्र जय फालनेत्रा जय परम पवित्र जय पंचवक्त्रा जय सत्यचारित्र जय फालनेत्रा जय परम पवित्र जय पंचवक्त्रा जय रमा हृदयेश जय चित्प्रकाश जय तरिगोण्डेश जय वेङ्कटेश जय रमा हृदयेश जय चित्प्रकाश जय रमा हृदयेश जय चित्प्रकाश जय वेङ्कटेश जय वेङ्कटेश जय वेङ्कटेश श्यामं स्मितास्यं पृथुदीर्घहस्तं सरोजनेत्रं गजराजयात्रं वपुर्जगन्मङ्गलमेषदृग्भ्यां ಚಿರಾದಯೋಧ್ಯಾಧಿಪತೇಸ್ಯ ಸೇವೆ. ಅಯೋಧ್ಯಾಧಿಪತಿಯಾಗಿರ್ತಕ್ಕಂತಹ ಶ್ರೀರಾಮಚಂದ್ರನನ್ನು ನಾವೆಲ್ಲರೂ ಕೂಡ ಸೇವಿಸ್ತಾ ಇದ್ದೇವೆ. ಹನುಮಂತ ದೇವರು ಕೂಡ ವಿಶೇಷವಾಗಿ ಆ ಭಗವಂತನನ್ನು ಸೇವಿಸಿದ್ದಾರೆ. ಪರಮಹಂಸರು ಕೂಡ ಆ ಭಗವಂತನನ್ನು ಶ್ರೀರಾಮಚಂದ್ರನನ್ನು ವಿಶೇಷವಾಗಿ ಕೊಂಡಾಡಿರತಕ್ಕಂಥವರು. ಇವತ್ತಿಗೂ ಕೂಡ ಆ ಭಗವಂತನ ನಾಮಸ್ಮರಣೆಯನ್ನು ಪೂಜೆಯನ್ನು ಮಾಡ್ತಾ ಲೋಕದಲ್ಲಿ ಪ್ರಖ್ಯಾತಿಯನ್ನು ಪಡೆದಂಥವರಾಗಿದ್ದಾರೆ. ಮೂಲ ರಾಮಾರ್ಚನೆ ರಥಂ ಅಂತ ಹೇಳ್ತಾರೆ ಯತಿಗಳನ್ನು. ಮೂಲ ರಾಮನ ಅರ್ಚನೆಯಲ್ಲಿ ಇರತಕ್ಕಂಥವರು, ಜಯರಾಮನ ಅರ್ಚನೆಯನ್ನು ಮಾಡ್ತಕ್ಕಂಥವರು, ಕೋದಂಡರಾಮನ ಅರ್ಚನೆಯನ್ನು ಮಾಡ್ತಕ್ಕಂಥವರು. ಹೀಗೆ ವಿಧ ವಿಧವಾದಂತಹ ರೀತಿಯಲ್ಲಿ ರಾಮನನ್ನು ನಾವು ನೋಡುತ್ತಾ ಆ ರಾಮನಲ್ಲಿ ಪೂಜೆಯನ್ನು ಮಾಡತಕ್ಕಂಥದ್ದು ನಮ್ಮೆಲ್ಲರ ಈ ಹಿಂದೂ ಸಂಪ್ರದಾಯದಲ್ಲಿಯೇ ಬಂದಿರತಕ್ಕಂತಹ ಹಾಸು ಹೊಕ್ಕಿರತಕ್ಕಂತಹ ವಿಚಾರವಾಗಿರುವಂತಹದ್ದಾಗಿದೆ. ಅಂತಹ ರಾಮ ಲೋಕಾಭಿರಾಮ, ಎಲ್ಲರಿಗೂ ಕೂಡ ಸಮಾನವಾಗಿರ್ತಕ್ಕಂತಹ ತನ್ನ ಆಡಳಿತವನ್ನು ಶಾಸನವನ್ನು ತೋರಿಸಿರ್ತಕ್ಕಂಥವನು, ಮರ್ಯಾದಾ ಪುರುಷೋತ್ತಮನಾಗಿರ್ತಕ್ಕಂಥವನು. ಅಂತಹ ಆ ರಾಮನನ್ನು ನಾವೆಲ್ಲರೂ ಕೂಡ ಇಂದು ವಿಶೇಷವಾಗಿ ಸ್ಮರಿಸಿಕೊಳ್ತಾ ಇದ್ದೇವೆ. ಆ ಭಗವಂತನನ್ನು ಸ್ಮರಿಸುವುದರಿಂದ ಆಗುವ ಫಲ ಏನು ಅಂತಂದರೆ ಮನಸ್ಸು ಶುದ್ಧಿಯಾಗುವಂತಹದ್ದು. ಮನಸ್ಸು ಶುದ್ಧಿ ಆಯಿತು ಅಂತಾದರೆ ಭಗವಂತನ ತತ್ವಜ್ಞಾನ ಅಲ್ಲಿ ಸ್ಥಿರವಾಗಿರುವಂತಹದ್ದಾಗ್ತದೆ. ಹಾಗಾಗಿ ನಾವು ಆ ಭಗವಂತನನ್ನು ನಮ್ಮ ಹೃದಯ ಮಂದಿರದಲ್ಲಿ ಸ್ಥಿರವಾಗಿ ಇರಿಸಿಕೊಳ್ಳಬೇಕು ಅಂತಾದರೆ ನಾಮಸ್ಮರಣೆಗಳನ್ನು ಮಾಡ್ತಾ ನಮ್ಮ ಆ ಮಂದಿರವನ್ನು ಶುದ್ಧಗೊಳಿಸಬೇಕು ಅಂತ ಹೇಳ್ತಾರೆ. ಹಾಗಾಗಿ ಆ ಭಗವಂತನ ನಾಮ ಅನ್ನತಕ್ಕಂತಹದ್ದು ಅದ್ಭುತ. ಆ ನಾಮವನ್ನು ನಾವೆಲ್ಲರೂ ಕೂಡ ಸ್ಮರಿಸುತ್ತಾ ಅದರ ರಕ್ಷಣೆಯಲ್ಲಿಯೇ ಇರತಕ್ಕಂಥವರಾಗೋಣ. ಅತ್ಯಂತ ಶ್ರೇಷ್ಠವಾಗಿರತಕ್ಕಂತಹ ಉತ್ಸವ ನಡೀತಾ ಇದೆ, ಬ್ರಹ್ಮೋತ್ಸವ. ಬೃಹತ್ತಾದಂತಹ ಉತ್ಸವ. ಬ್ರಹ್ಮದೇವರು ಆದ್ಯನಾಗಿರ್ತಕ್ಕಂತಹ ಬ್ರಹ್ಮ, ಆ ಬ್ರಹ್ಮದೇವರು ಮುಂದೆ ನಿಂತು ನಡೆಸಿಕೊಡ್ತಾ ಇರತಕ್ಕಂತಹ ಉತ್ಸವ ಬ್ರಹ್ಮೋತ್ಸವ. ಇಂತಹ ಬ್ರಹ್ಮೋತ್ಸವದಲ್ಲಿ ಪಾಲ್ಗೊಳ್ಳುವ ಭಾಗ್ಯವನ್ನು ಕಲ್ಪಿಸಿಕೊಟ್ಟಿರ್ತಕ್ಕಂತಹ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿಗೆ ಸ್ವಾಮಿಯ ನಾಮಸ್ಮರಣೆಯನ್ನು ಮಾಡುವುದರ ಮುಖಾಂತರ ನಾವು ಕೃತಜ್ಞತೆಯನ್ನು ಸಮರ್ಪಿಸೋಣ. ಸಪ್ತಗಿರೀಶನ ಸನ್ನಿಧಾನ ಈ ತಿರುಪತಿ ಕ್ಷೇತ್ರ. ಇಂತಹ ಈ ತಿರುಪತಿ ಕ್ಷೇತ್ರದಲ್ಲಿ ನೆಲೆಸಿರತಕ್ಕಂತಹ ಪ್ರಾಚೀನವಾಗಿರ್ತಕ್ಕಂತಹ ಕೋದಂಡರಾಮಸ್ವಾಮಿಯ ಆಲಯ, ಅಲ್ಲಿ ನೆಲೆಸಿರತಕ್ಕಂತಹ ಜಾಂಬುವಂತನಿಂದ ಪ್ರತಿಷ್ಠಿತನಾಗಿರ್ತಕ್ಕಂತಹ ಶ್ರೀರಾಮಚಂದ್ರ ಸ್ವಾಮಿಯ ಬ್ರಹ್ಮೋತ್ಸವ ಕಾರ್ಯಕ್ರಮ ನಡೀತಾ ಇದೆ. ಅದರಲ್ಲಿಂದು ಹಂಸವಾಹನವನ್ನು ಅಧಿರೋಹಿಸಿ ನಮ್ಮೆಲ್ಲರ ಸಮೀಪಕ್ಕೆ ಬಂದು ನಮ್ಮೆಲ್ಲರ ಅಪರಾಧಗಳನ್ನು ಕ್ಷಮಿಸುತ್ತಾ ಅನುಗ್ರಹಿಸ್ತಾ ಇದ್ದಾನೆ. ಸರ್ವಾಪರಾಧವ ಕ್ಷಮಿಸಯ್ಯ ಎನ್ನ ಗರ್ವಾಂಧಕಾರವ ಬಿಡಿಸಿ ರಕ್ಷಿಸು ಎಂಬುದಾಗಿ ಆ ಭಗವಂತನಲ್ಲಿ ನಾವೆಲ್ಲರೂ ಕೂಡ ಪ್ರಾರ್ಥಿಸೋಣ. ಹರಿಕಥಾ ಶ್ರವಣ ಮಾಡೋ ಪಥ ವೈಕುಂಠಕ್ಕಿದು ನೋಡು. ವೈಕುಂಠಕ್ಕೆ ಮಾರ್ಗ ಏನು? ಆ ಭಗವಂತನ ಕಥೆಯನ್ನು ತಿಳಿಯತಕ್ಕಂಥದ್ದು.
ಹರಿನಾಮದ ರಗಿಣಿಯು ಹಾರುತ್ತಿದೆ ಜಗದಿ ಪರಮ ಭಾಗವತರು ಬಲೆಯ ಬೀಸುವರು. ಆ ಭಗವಂತನ ನಾಮ ಅನ್ನತಕ್ಕಂತಹದ್ದು ಎಲ್ಲ ಕಡೆ ಹಾರ್ತಾ ಇರುವಂತಹದ್ದಾಗಿದೆ. ಅದನ್ನು ಬೇಕು, ಆ ಅರಗಿಣಿ ಬೇಕು ಅಂತಾದರೆ ಪರಮ ಭಾಗವತರು ತಮ್ಮ ಭಕ್ತಿ ಅನ್ನತಕ್ಕಂತಹ ಬಲೆಯನ್ನು ಬೀಸಿ ಅದನ್ನು ತಮ್ಮದಾಗಿಸಿಕೊಳ್ಳತಕ್ಕಂತಹದ್ದು. ಆ ಕಾರ್ಯವನ್ನು ನಾವೆಲ್ಲರೂ ಕೂಡ ಮಾಡೋಣ. ಆ ಭಗವಂತನ ನಾಮವನ್ನು ನಾವು ಜಪಿಸುತ್ತಾ ಭಗವಂತನನ್ನು ನಮ್ಮ ಹೃದಯ ಮಂದಿರದಲ್ಲಿ ಇರಿಸಿಕೊಂಡು ಕೃತಕೃತ್ಯರಾಗೋಣ. ಸ್ವಾಮಿಯ ನಾಮಸ್ಮರಣೆಯನ್ನು ಮಾಡೋಣ. ನಾರಾಯಣ ನಾರಾಯಣ ಗೋವಿಂದ ಹರಿ, ನಾರಾಯಣ ನಾರಾಯಣ ಗೋವಿಂದ, ನಾರಾಯಣ ಗೋವಿಂದ ಗೋವಿಂದ ಮುಕುಂದ ಎಂಬುದಾಗಿ ಸ್ವಾಮಿಯ ನಾಮದಲ್ಲಿರತಕ್ಕಂತಹ ಆ ಆನಂದವನ್ನು ಪಡೆದುಕೊಳ್ಳೋಣ. ಆ ಭಗವಂತನನ್ನೇ ಪ್ರಾರ್ಥಿಸೋಣ. ಏನು ಸುಖವೋ, ಎಂತಹ ಸುಖವೋ. ಹರಿಯ ಧ್ಯಾನ ಮಾಡುವವರ ಸಂಘ ಅಂತ ತಿಳಿಸ್ತಾರೆ ದಾಸರು. ಆ ಭಗವಂತನ ಧ್ಯಾನವನ್ನು ಮಾಡ್ತಕ್ಕಂತಹ ಸಜ್ಜನರೇನಿದ್ದಾರೆ ಅವರ ಜೊತೆಗೆ ನಾವು ಏನು ಸಹವಾಸವನ್ನು ಮಾಡ್ತೇವೋ, ಅವ್ರ ಜೊತೆಗೆ ಏನಿರ್ತೇವೋ ಆ ಸಮಯದಲ್ಲಿಯೂ ಕೂಡ ಅವರು ಮಾಡುವಂತಹ ಸ್ವಾಮಿಯ ಧ್ಯಾನ ನಮ್ಮ ಮನಸ್ಸಿಗೆ ಆನಂದವನ್ನು ತಂದುಕೊಡುವಂತಹದ್ದಾಗ್ತದೆ. ಅದಕ್ಕೆ ದಾಸರು ಹೇಳ್ತಾರೆ, ಏನು ಸುಖವೋ, ಎಂಥ ಸುಖವೋ ಹರಿಯ ಧ್ಯಾನ ಮಾಡುವರ ಸಂಘ. ಹರಿಯ ಧ್ಯಾನವನ್ನು ಯಾರು ಮಾಡ್ತಾರೆ ಅವರ ಜೊತೆಗೆ ನಮ್ಮ ಸಹವಾಸ ಅನ್ನುವಂತಹದ್ದು ಬಹಳ ಸುಖವನ್ನು ನೀಡುವಂತಹದ್ದು. ಆದ್ದರಿಂದ ನಾವೆಲ್ಲರೂ ಕೂಡ ಸಜ್ಜನರ ಸಹವಾಸವನ್ನು ನೀಡಿ ನಮ್ಮನ್ನು ಉದ್ಧರಿಸು ದೇವಾದಿದೇವ ಎಂಬುದಾಗಿ ಆ ಭಗವಂತನನ್ನು ಪ್ರಾರ್ಥಿಸೋಣ. ಸತ್ಯವಂತರ ಸಂಘ ಇತ್ತು ಅಂತಾದರೆ ಮತ್ತೆ ಪ್ರತ್ಯೇಕವಾದ ತೀರ್ಥವನ್ನೇನು ನಾವು ಪಡೆದುಕೊಳ್ಳಬೇಕಾಗಿಲ್ಲ ಶುದ್ಧರಾಗಲಿಕ್ಕೆ. ನಿತ್ಯ ಜ್ಞಾನಿಯಾದ ಮೇಲೆ ಇನ್ನು ಚಿಂತೆ ಮಾಡಬೇಕಾಗಿಲ್ಲ. ಅದನ್ನು ದಾಸರು ತಿಳಿಸ್ತಾ ಇದ್ದಾರೆ. ಸತ್ಯವಂತರ ಸಂಘವಿರಲು ತೀರ್ಥವೇತಕ್ಕೆ, ನಿತ್ಯ ಜ್ಞಾನಿಯಾದ ಮೇಲೆ ಚಿಂತೆಯಾತಕ್ಕೆ, ತಾನು ಉಣ್ಣದ ಪರರಿಗಿಕ್ಕದ ಧನವಿದ್ದೇತಕ್ಕೆ ಎಂಬುದಾಗಿ. ಶ್ರೀರಾಮಚಂದ್ರಾಯ ಶ್ರೀರಾಮ ಪಾದಮಾನಿ ಕೃಪ ಚಾಲುನೆ, ಶ್ರೀರಾಮ ಪಾದಮಾನಿ ಕೃಪ ಚಾಲುನೆ, ಚೀತಾನಿ ಕಿರಾವೆ ಶ್ರೀರಾಮ ಪಾದಮಾನಿ ಕೃಪ ಚಾಲುನೆ, ಚೀತಾನಿ ಕಿರಾವೆ ಶ್ರೀರಾಮ ಪಾದಮಾನಿ ಕೃಪ ಚಾಲುನೆ. ವಾರಿಜ ಭವ ವಾರಿಜ ಭವ ಸನಕ ಸನದನ, ವಾರಿಜ ಭವ ಸನಕ ಸನದನ, ವಾರಿಜ ಭವ ಸನಕ ಸನದನ, ವಾರಿಜ ಭವ ಸನಕ ಸನದನ, ವಾಸವಾನಿ ನಾರದುಲೆಲ್ಲ ಪೂಜಿಸು, ವಾಸವಾನಿ ನಾರದುಲೆಲ್ಲ ಪೂಜಿಸು, ವಾಸವಾನಿ ನಾರದುಲೆಲ್ಲ ಪೂಜಿಸು, ಶ್ರೀರಾಮ ಪಾದಮಾನಿ ಕೃಪ ಚಾಲುನೆ, ಚೀತಾನಿ ಕಿರಾವೆ ಶ್ರೀರಾಮ ಪಾದಮಾನಿ ಕೃಪ ಚಾಲುನೆ. ದಾರಿಡಿಸಿಲಯೈ ತಾಪಮುತಾಡಕ, ದಾರಿಡಿಸಿಲಯೈ ತಾಪಮುತಾಡಕ, ವರಮು ಕನ್ನೀರುನು ರಾಜಗ, ದಾರಿಡಿಸಿಲಯೈ ತಾಪಮುತಾಡಕ, ವರಮು ಕನ್ನೀರುನು
ಶ್ರೀರಾಮಚಂದ್ರಾಯ ನಮಃ. ಕೋದಂಡರಾಮಸ್ವಾಮಿನೇ ನಮೋ ನಮಃ. ಕೋದಂಡರಾಮಸ್ವಾಮಿಯ ದಿವ್ಯವಾಗಿರತಕ್ಕಂತಹ ಬ್ರಹ್ಮೋತ್ಸವ ಕಾರ್ಯಕ್ರಮ, ವಾರ್ಷಿಕ ಬ್ರಹ್ಮೋತ್ಸವ ಕಾರ್ಯಕ್ರಮದಲ್ಲಿ ಇಂದು ನಾವೆಲ್ಲರೂ ಕೂಡ 2ನೆಯ ದಿನ ಹಂಸವಾಹನವನ್ನು ಅಧಿರೋಹಿಸಿ ರಾತ್ರಿಯ ವೇಳೆ ಭಕ್ತರನ್ನು, ನಮ್ಮೆಲ್ಲರನ್ನು ಅನುಗ್ರಹಿಸುತ್ತಾ ರಾಜಮಾರ್ಗದಲ್ಲಿ ವಿಹರಿಸುತ್ತಾ ನಮ್ಮ ಸಮೀಪಕ್ಕೆ ಬಂದು ಭಕ್ತರಾದಂತಹ ನಾವು ನೀಡುವಂತಹ ನೀರಾಜನವನ್ನು ಪಡೆದುಕೊಳ್ಳುತ್ತಾ ಕೃಪಾಪೂರ್ಣವಾದ ದೃಷ್ಟಿಯನ್ನು ನಮ್ಮೆಲ್ಲರ ಮೇಲೆ ಬೀರುತ್ತಾ ಅನುಗ್ರಹವನ್ನು ಮಾಡ್ತಾ ಇದ್ದಾನೆ ಲೋಕಾಭಿರಾಮನಾಗಿರ್ತಕ್ಕಂತಹ ಶ್ರೀರಾಮಚಂದ್ರ. ಅಂತಹ ಶ್ರೀರಾಮನೇ ಶ್ರೀರಾಮ ಭದ್ರನಾಗಿದ್ದಾನೆ. ಭದ್ರ ಅನ್ನುವಂತಹ ಪದಕ್ಕೆ ಮಂಗಳ ಅಂತ ಅರ್ಥ. ರಾಮನೇ ಲೋಕಕ್ಕೆ ಮಂಗಳವನ್ನು ಉಂಟು ಮಾಡತಕ್ಕಂಥವನು. ಆದ್ದರಿಂದ ರಾಮಭದ್ರ ಆಗಿದ್ದಾನೆ. ರಾಮ ಎಲ್ಲರ ಮನಸ್ಸಿಗೆ ತಂಪನ್ನು ಉಂಟು ಮಾಡ್ತಕ್ಕಂಥವನು. ಆದ್ದರಿಂದ ಅವನು ರಾಮಚಂದ್ರನಾಗಿದ್ದಾನೆ. ಅಂತಹ ಆ ಶ್ರೀರಾಮನನ್ನು ನಾವೆಲ್ಲರೂ ಕೂಡ ಮನೋಭಿರಾಮನನ್ನು ಧ್ಯಾನಿಸಿ ಕೃತಕೃತ್ಯರಾಗೋಣ. ಸ್ವಾಮಿಯ ಸೇವೆಯಲ್ಲಿ ಗಜರಾಜರು ಕೂಡ ಪಾಲ್ಗೊಳ್ತಾ ಇದ್ದಾರೆ, ರಕ್ಷಕ ಭಟರಿದ್ದಾರೆ, ಸಣ್ಣ ಸಣ್ಣ ಮಕ್ಕಳಿದ್ದಾರೆ. ಎಲ್ಲರಲ್ಲಿಯೂ ಕೂಡ ತನ್ನ ಕೃಪಾಪೂರ್ಣವಾದ ದೃಷ್ಟಿಯನ್ನು ಸ್ವಾಮಿ ಬೀರ್ತಾ ಇದ್ದಾನೆ. ಇದೊಂದು ಅದ್ಭುತವಾಗಿರತಕ್ಕಂತಹ ಉತ್ಸವವಾಗಿದೆ. ವೀಕ್ಷಿಸಿ ಕೃತಕೃತ್ಯರಾಗೋಣ. ದಶರಥ ನಂದನ ಅಯೋಧ್ಯ ಧಾಮ, ಕೌಸಲ್ಯ ಮಾತಾ ಸುಪುತ್ರ ರಾಮ, ಆನಂದ ಬಾಲ ಶ್ರೀರಾಮಚಂದ್ರ, ವಿಶ್ವಾಮಿತ್ರ ಪ್ರಿಯತಮ ರಾಮ.